ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಕೃಷಿ ಮಾರಾಟ ನಿರ್ದೇಶನಾಲಯ ಮತ್ತು ತಪಾಸಣೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಇದರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ವಿಶೇಷವಾಗಿ ಸರ್ಕಾರ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ನಿಮ್ಮ ಇಲಾಖೆ ಈ ನಿಟ್ಟಿನಲ್ಲಿ ಯಾವ ರೀತಿ ಶ್ರಮಿಸ್ತಾ ಇದೆ, ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರ್, ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ರೈತ ಬಾಂಧವರಿಗೋಸ್ಕರನೇ ಭಾರತ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಶ್ರಮಿಸ್ತಾ ಇದ್ದಾರೆ. ರೈತ ಬಾಂಧವರು ನಮ್ಮ ಕೃಷಿ ಸಚಿವಾಲಯದಲ್ಲಿ ಇರ್ತಕ್ಕಂಥ ಕೃಷಿ ಮಾರಾಟ ಮತ್ತು ತಪಾಸಣಾ ವಿಭಾಗ, ಡೈರೆಕ್ಟರೇಟ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಕೃಷಿ ಮತ್ತು ರೈತ ಕಲ್ಯಾಣ ವಿಭಾಗ, ಭಾರತ ಸರ್ಕಾರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳಲ್ಲಿ ಮೊದಲನೇದಾಗಿ ಒಂದು ಅಗ್ಮಾರ್ಕ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅಂತ, ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಅಗ್ರಿಕಲ್ಚರ್ ಸಂಬಂಧಪಟ್ಟ ಎಲ್ಲ ಕಮಾಡಿಟೀಸ್ಗೂ ಕೂಡ ನಾವು 250+ ಕಮಾಡಿಟೀಸ್ಗೆ ನಾವು ಸರ್ಟಿಫಿಕೇಷನ್ ಮಾಡ್ತೇವೆ. ಅದು ನಾವು ಒಂದು ಸರ್ಟಿಫಿಕೇಷನ್ ಅಂದರೆ ಅದು ಒಂದು ಥರ್ಡ್ ಪಾರ್ಟಿ ಗ್ಯಾರಂಟಿ ಕೊಡುತ್ತೆ ಕ್ವಾಲಿಟಿಗೋಸ್ಕರ. ಹಾಗಾಗಿ ನಮ್ಮ ರೈತ ಬಾಂಧವರು ಕೂಡ ಅದನ್ನು ತಮ್ಮ ಉತ್ಪನ್ನಗಳನ್ನು ತಾವೇ ವರ್ಗೀಕರಿಸ್ಕೊಂಡು, ರೈತ ಉತ್ಪಾದಕ ಸಂಘಗಳು ಕೂಡ ಅದನ್ನು ಮಾಡಿಕೊಂಡ್ರೆ ಅವ್ರಿಗೆ ಹಣ ಕೂಡ ದುಪ್ಪಟ್ಟಾಗ್ತದೆ. ಅಂದರೆ ಅವ್ರಿಗೆ ಒಳ್ಳೆಯ ಪ್ರೈಸ್ ಸಿಗುತ್ತೆ. ಮಾಮೂಲು ಮಾರ್ಕೆಟ್ಗಿಂತ ತಾವು ಗ್ರೇಡ್ ಮಾಡಿ ಸರ್ಟಿಫಿಕೇಷನ್ ಮಾಡಿದ್ರೆ ಕಸ್ಟಮರ್ಸ್ ಕೂಡ ಒಂದು ಸರ್ಟಿಫಿಕೇಟ್ ಆಗಿದೆಯಪ್ಪ ನಾವು ಕೊಳ್ಳಬೇಕು ಅನ್ನೋದೊಂದು ಆತ್ಮಸ್ಥೈರ್ಯ ಬರ್ತದೆ. ಹಾಗಾಗಿ ಮಾರ್ಕೆಟ್ ಕೂಡ ವೃದ್ಧಿ ಆಗ್ತದೆ ಅವ್ರಿಗೆ. ಈ ಅಗ್ಮಾರ್ಕ್ ಸರ್ಟಿಫಿಕೇಟ್ ಪಡೆಯೋ ವಿಧಾನ ಹೇಗೆ ಸರ್? ಸರ್, ಈಗ ಅಗ್ಮಾರ್ಕ್ ಸರ್ಟಿಫಿಕೇಷನ್ ಮಾಡೋದು ತುಂಬ ಸುಲಭ ವಿಧಾನ ಆಗಿದೆ ಸರ್. ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಿಬಿಟ್ರೆ ಆನ್ಲೈನಲ್ಲಿ ನಾವೆಲ್ಲ ಸ್ಕ್ರೂಟನೈಸ್ ಮಾಡಿ ಇನ್ನೇನಾದ್ರು ಸರ್ಟಿಫಿಕೇಷನ್ ಕೊಡಬೇಕಂದ್ರೆ, ಇನ್ನೇನಾದ್ರು ಡಾಕ್ಯುಮೆಂಟ್ಸ್ ಕೊಡಬೇಕಂದ್ರೆ ಆನ್ಲೈನಲ್ಲಿ ನಾವು ಕೊಟ್ಟು ಚೆಕ್ ಲಿಸ್ಟ್ ಕೂಡ ಕೊಡ್ತೀವಿ ಸರ್. ಇಂತಿಂಥ ಡಾಕ್ಯುಮೆಂಟ್ಸ್ ನಮ್ಗೆ ಕೊಡಿ, ಅದು ಕೊಟ್ಟ ತಕ್ಷಣ ನಾವು ಇಮಿಡಿಯೇಟಾಗಿ ಅಪ್ರೂವಲ್ ಮಾಡ್ತೀವಿ ಸರ್ ಅದನ್ನ ಲೈಸೆನ್ಸನ್ನು. ಅಂದರೆ DMIಗೆ ಅಪ್ಲೈ ಮಾಡಬೇಕು ಅವರು? ಹೌದು ಸರ್. ನಮ್ಮ ವೆಬ್ಸೈಟ್ಗೆ ಹೋಗಿ ಅಗ್ಮಾರ್ಕ್ DMI.online.in ಹೋದರೆ ಅಲ್ಲಿ ನಮ್ಮ ವೆಬ್ಸೈಟ್ ಇದು ಓಪನ್ ಆಗ್ತದೆ. ಅದರಲ್ಲಿ ಆಥರೈಸೇಷನ್ ಆಫ್ CE ಅಂತ ಬರ್ತದೆ ಸರ್. ಅದರಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಅದು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ನೆಸರಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಸಬ್ಮಿಟ್ ಮಾಡಿದ್ರೆ ಅದು ನಮಗೆ ಬರುತ್ತೆ ಸರ್. ನಮ್ಮ ರೀಜನಲ್ ಆಫೀಸ್ಗೆ ಹೋಗುತ್ತೆ. ಅವರಿಂದ ಅವರು ಕನ್ಸರ್ನ್ ಆಫೀಸರ್ಸ್ಗೆ ಸ್ಕ್ರೂಟನಿಗೆ ಹಾಕ್ತಾರೆ. ಮತ್ತು ಸಪೋಸ್ ಏನಾದರೂ ಇನ್ಸ್ಪೆಕ್ಷನ್ ಇದೆ ಅಂತ ಹೇಳಿದ್ರೆ ಇನ್ಸ್ಪೆಕ್ಷನ್ ಬರ್ತೀವಿ. ಇಲ್ಲ ನಮ್ಮ ಸ್ಟೇಟ್ ಗ್ರೇಡಿಂಗ್ ಲ್ಯಾಬ್ರೇಟರೀಸ್ ಮೂಲಕ ಬರ್ತವೆ ಅವು ಅಪ್ಲಿಕೇಶನ್ಸ್, ಅಂದರೆ ಅವರು ಸ್ಟೇಟ್ ಗ್ರೇಡಿಂಗ್ ಲ್ಯಾಬ್ ಆಫೀಸರ್ಸು ಸರ್ಟಿಫೈ ಮಾಡಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ಅವ್ರ ಲೈಸೆನ್ಸ್ನ ಸ್ಯಾಂಕ್ಷನ್ ಮಾಡ್ತೀವಿ ಸರ್. ಅಂದರೆ ವೈಯಕ್ತಿಕವಾಗಿ ರೈತರು ಪಡ್ಕೊಳ್ಳೋಕ್ಕಿಂತ ರೈತ ಉತ್ಪಾದಕ ಕಂಪನಿಗಳು ಪಡ್ಕೊಳ್ಳೋದು ಉತ್ತಮ ಅಂತ ತಮ್ಮ ಅಭಿಪ್ರಾಯ? ರೈತರು ಕೂಡ ಪಡ್ಕೋಬೋದು ಸರ್. ಅವ್ರಿಗೂ ಕೂಡ ಅವರೇ ದೊಡ್ಡ ರೈತರಾಗಲಿ ಸಣ್ಣ ರೈತ ಆಗಲಿ ಅವರು ಒಂದು ಕಲೆಕ್ಷನ್ ಸೆಂಟರ್ ಮಾಡ್ಕೊತ ಒಂದು ಕ್ಲೀನಿಂಗ್, ಗ್ರೇಡಿಂಗು, ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡ್ರೆ ಅವರು ಕೂಡ ಒಳ್ಳೆ ರೇಟನ್ನು ಪಡ್ಕೋಬೋದು ಸರ್, ಅವ್ರು ಇಂಡಿವಿಜುವಲ್ ಫಾರ್ಮರ್ಸ್ ಕೂಡ. ಈಗ ರೈತ ಉತ್ಪಾದಕ ಕಂಪನಿಗಳೇನಾದ್ರು ಮಾಡ್ತಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಸರ್. ಈಗ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರ ತನಕ ನಾವು ಹೆಂಗೆ ನಮ್ಮ ಗುಂಪು ಇರ್ತದೆ, ಅಲ್ಲಿ ಕಲೆಕ್ಷನ್ ಸೆಂಟರ್ ಇರ್ತದೆ, ಅವರು ಕೂಡ ಗ್ರೇಡಿಂಗು, ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಅವರು ನಮ್ಮ ಲಾಟನ್ನು ನ್ಯಾಮ್, ಅದೊಂದು ಇನ್ನೊಂದು ಸ್ಕೀಮ್ ಇದೆ ಸರ್, ನಮ್ಮ ನ್ಯಾಮ್ ಅಂತ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸ್ಕೀಮ್ ಅಂತ. ಅದ್ರ ಮೂಲಕ ಅವರು ಅವ್ರ ಫಾರ್ಮ್ ಗೇಟ್ನಲ್ಲೇ ಅಪ್ಲೋಡ್ ಮಾಡಿಕೊಂಡು ಅವ್ರನ್ನ ಲಾಟನ್ನು ಸೇಲ್ಗೆ ಆಫರ್ ಮಾಡ್ಬೋದು ಸರ್. ಅದನ್ನು ಈ ಅಗ್ಮಾರ್ಕ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಕ್ಕೆ ಅಂದಾಜು ವೆಚ್ಚ ಏನಾಗ್ಬೋದು ಸರ್? ನಮಗೆ ಇಂಡಿವಿಜುವಲ್ಗಾದರೆ 10,000 ರೂಪಾಯಿ ಫೀಸ್ನ ಆನ್ಲೈನ್ ಕಟ್ಟಬೇಕಾಗತ್ತೆ. ನಮ್ಮ ರೈತ ಉತ್ಪಾದಕ ಸಂಘಗಳಿಗೆ ಭಾರತ ಸರ್ಕಾರ ಕಡಿಮೆ ಮಾಡಿ 5,000 ರೂಪಾಯಿಗೆ ಮಾಡಿದ್ದಾರೆ ಸರ್ ಅದನ್ನು. ಓಕೆ ಸರ್, ತಾವು ಎರಡನೇ ಯೋಜನೆ ಬಗ್ಗೆ ಆಗಲೇ ಪ್ರಸ್ತಾಪ ಮಾಡಿದ್ರಿ. ಹೌದು ಸರ್. ನ್ಯಾಮ್ ಅನ್ನೋದೊಂದು ನಮ್ಮಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತೇಳಿ, ಅದು ಎಲ್ಲ ಮಾರ್ಕೆಟ್ಗಳು ಕೂಡ ನಂಬರ್ 1 ಇವತ್ತು ತಮಿಳುನಾಡು 157 ಮಾರ್ಕೆಟ್ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ 2 ಮಾರ್ಕೆಟ್ ಇದ್ದಾವೆ. ಇನ್ನೂ ಇಂಟಿಗ್ರೇಷನ್ 2-3 ಮಾಡಬಹುದು. ಮತ್ತು ನಮ್ಮಲ್ಲಿ ರೆಮ್ಸ್ ಕೂಡ ಇದೆ ಸರ್ ಕರ್ನಾಟಕದಲ್ಲಿ. ಸೊ ಅದ್ರ ಮೂಲಕನೂ ಕೂಡ ಅದು ಒಂದು ಈ ಪ್ಲಾಟ್ಫಾರ್ಮು. ಏನು ಸರ್ ಇದು ನ್ಯಾಮ್ ಅಂದರೆ? ನ್ಯಾಮ್ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಸರ್. ಅಂದರೆ ಅವರು ನಮ್ಮ ಲಾಟನ್ನು ಅವರು ಮೊಬೈಲ್ ಮೂಲಕನೂ ಕೂಡ ಅವರು ನಮ್ಮ ರೈತ ಉತ್ಪಾದಕ ಸಂಘಗಳಾಗಲಿ ರೈತರಾಗಲಿ ತಮ್ಮ ಲಾಟನ್ನು ತಾವೇ ಕ್ರಿಯೇಟ್ ಮಾಡ್ಕೊತ ಸೇಲ್ಗೆ ಆಫರ್ ಮಾಡ್ಬೋದು. ನಂದಿಂಥ ಕಮಾಡಿಟಿ ಇದೆ ಅಂತೇಳಿ ಇಷ್ಟು ಲಾಟ್ ಇದ್ದಾವೆ, ಕ್ವಾಂಟಿಟಿ ಇದೆ ಅಂತ ಅದನ್ನು ಆಫರ್ ಮಾಡಿದ್ರೆ ಅದು ಪೋರ್ಟಲ್ ಸರ್, ಅದು ವೆಬ್ಸೈಟ್ ನಮ್ಮದು ಪೋರ್ಟಲ್. ಅದು ಅಲ್ಲಿ ಮೂಲಕ ಅವ್ರು ನಮ್ಮ ಇರ್ತಕ್ಕಂಥ ನ್ಯಾಮಲ್ ರಿಜಿಸ್ಟರ್ಡ್ ಟ್ರೇಡರ್ಸು ಅದನ್ನು ನೋಡಿ ಬಿಡ್ ಮಾಡ್ತಾರೆ ಸರ್. ರೇಟನ್ನು ಅವರು ಆನ್ಲೈನಲ್ಲಿ ಬಿಡ್ ಮಾಡ್ತಾರೆ. ರೈತ ಬಾಂಧವ್ರಿಗೆ ಅವ್ರಿಗೆ ಈ ರೇಟಿಗೆ ಒಪ್ಪಿಗೆ ಆದರೆ ಅವರು ಅಕ್ಸೆಪ್ಟ್ ಓಕೆ ಅಂತ ರೇಟನ್ನು ಅಕ್ಸೆಪ್ಟ್ ಮಾಡ್ಬೋದು ಸರ್. ಅಂದರೆ ಈಗ APMCಗಳಿಗೆ ಹೋಗಿ ಅಲ್ಲಿ ಉತ್ಪನ್ನಗಳನ್ನು ಇಟ್ಟು ಮಾರ್ದಾಗೆ? ಅಲ್ಲೇ ಮಾರ್ದಾಗೆ ಸರ್.
ಫಾರ್ಮ್ ಗೇಟ್ ಲೆವೆಲಲ್ಲೇ ಮಾರ್ದಾಗೇ ಈ ನ್ಯಾಮ್ ಮಾರ್ಕೆಟಲ್ಲಿ ಮಾಡ್ಬೋದು ಸರ್. ಈಗ ರೈತರ ಉತ್ಪನ್ನಗಳ ಗುಣಮಟ್ಟ ಪರೀಕ್ಷೆ ಮಾಡೋರು ಯಾರು? ಈಗ ನಮ್ಮಲ್ಲಿ ಈ ನ್ಯಾಮ್ ಮಾರ್ಕೆಟ್ಗಳಲ್ಲಿ ನಾವು ಲ್ಯಾಬ್ಗಳು ಇಟ್ಟಿದ್ದೀವಿ ಸರ್. ಅಲ್ಲಿ ಈ ನ್ಯಾಮ್ ಮಾರ್ಕೆಟಲ್ಲಿ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಲ್ಯಾಬ್ಸ್ ಇದ್ದಾವೆ. ಭಾರತ ಸರ್ಕಾರ ಲ್ಯಾಬ್ ಕೂಡ ನಾವು ಅವರಿಗೆ ಫಂಡಿಂಗ್ ಮಾಡಿದ್ದೇವೆ ಸರ್. ಎಲ್ಲ ಎಕ್ವಿಪ್ಮೆಂಟ್ಸು ಲ್ಯಾಬ್ಗೋಸ್ಕರನೂ ಕೂಡ ಭಾರತ ಸರ್ಕಾರ ಫಂಡಿಂಗ್ ಮಾಡಿದೆ. ಹಾಗಾಗಿ ಅವರು ನಮ್ಮ ಏನು ಈ ನ್ಯಾಮ್ ಮಂಡಿಗಳ ಮಾರ್ಕೆಟ್ಗಳಲ್ಲಿ ಲ್ಯಾಬ್ ಕೂಡ ಇರುತ್ತೆ, ಅಲ್ಲಿ ಸರ್ಟಿಫೈ ಆಗ್ತದೆ. ಅಂದರೆ ಉತ್ಪನ್ನಗಳನ್ನು ಪ್ರದರ್ಶನ ಹೇಗೆ ಮಾಡ್ತಾರೆ? ಪ್ರದರ್ಶನ ಅಂದರೆ ಅವರು ಆ್ಯಸ್ ಪರ್ ನಮ್ಮದು ಇಂಥ ಸೈಜ್ ಇದೆ, ಸೈಜು ಈಗ ಈ ಆನಿಯನ್ ಇರ್ಬೋದು ಸರ್, ಆನಿಯನ್ನು ಅಥವಾ ಈ ಕಮಾಟಿನ ನಂದು ಇಂಥ ಕಮಾಟಿ ಇದೆ, ಸೀರಿಯಲ್ಸು ಕ್ಲೀನ್ ಮಾಡಿ ಅವರೇ ಕ್ಲೀನ್ ಮಾಡಿ ಆಫರ್ ಮಾಡಿದ್ರೆ ಮಾಡ್ಬೋದು. ಇಲ್ಲ APMCಗೆ ತಂದರೂ ಕೂಡ ಅವ್ರದ್ದು ಕಮಾಟಿನ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಲ್ಯಾಬ್ APMCನಲ್ಲಿ ಅಲ್ಲೂ ಆಫರ್ ಮಾಡ್ಬೋದು ಸರ್. ಅಂದರೆ ಗ್ರೇಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಆಗಬೇಕು ಸರ್. ಈ ತರಹ ಈ ನ್ಯಾಮ್ ಸೌಲಭ್ಯಗಳನ್ನು ಪಡ್ಕೋತಾ ಇದ್ದಾರಾ ರೈತರು? ನಮ್ಮ ಈ ನ್ಯಾಮ್ ಮಾರ್ಕೆಟು ಕರ್ನಾಟಕದಲ್ಲಿ ಎರಡೇ ಇರೋದೆ ಸರ್. ಹಂಗಾಗಿ ನಮ್ಮ ರೆಮ್ಸ್ ಇದೆಯಲ್ಲ ಸರ್, ರೆಮ್ಸ್ ಮೂಲಕ ನಮ್ಮ ಆಲ್ರೆಡಿ ನಮ್ಮ ರೈತ ಬಾಂಧವರು ಪಡ್ಕೋತಾ ಇದ್ದಾರೆ ಸರ್. ಅದನ್ನು ಏನು ರೆಮ್ಸ್ ಅಂದರೆ? ರಾಷ್ಟ್ರೀಯ ಇ ಮಾರ್ಕೆಟ್ ಅಂತ ಹೇಳ್ಬಿಟ್ಟು, ಅದು ನಮ್ಮ ಕರ್ನಾಟಕದ್ದು, ಕರ್ನಾಟಕ ವೆಬ್ಸೈಟ್, ಅದು ಇವರು ಆನ್ಲೈನ್ ಪ್ಲಾಟ್ಫಾರ್ಮ್, ಅದು ಅದ್ರ ಮೂಲಕ ಸೇಲ್ಸ್ ಆಗ್ತಾ ಇದೆ ಸರ್. ಅದು ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಉತ್ಪನ್ನಗಳು. ಈ ನ್ಯಾಮ್ಗಿಂತ ರೆಮ್ಸ್ ಬೇರೆ ವಿಧದಲ್ಲಿ ಕೆಲಸ ಮಾಡುತ್ತಾ ಅಥವಾ ಎರಡು ಒಂದೇನೆ ಸರ್? ಅದು ಇದು ನ್ಯಾಷನಲ್ ಲೆವೆಲಲ್ಲಿ ಈ ನ್ಯಾಮ್ ಅಂತ ಮಾಡ್ತಾ ಇದೀವಿ ಸರ್. ರೆಮ್ಸ್ ನಮ್ಮಲ್ಲಿ ಕರ್ನಾಟಕಕ್ಕೆ ಮಾತ್ರ ಇದೆ ಸರ್. ಈಗ ರೆಮ್ಸಲ್ಲಿರೋರು ಈ ನ್ಯಾಮಿಗೆ ಬರಬಾರ್ದು ಅಂತೇನಿಲ್ವಲ್ಲ? ಏನಿಲ್ಲ ಸರ್, ಬರ್ಬೋದು ಸರ್ ಅಲ್ವಾ? ಅದು ಇಂಟಿಗ್ರೇಷನ್ ಮಾಡ್ಕೋಬೇಕು. ಅವರು ಈ ನ್ಯಾಮ್ ಮಾರ್ಕೆಟನ್ನು ಅವರು ನಮ್ಮ ಕರ್ನಾಟಕ ಸರ್ಕಾರ ಯಾವ್ಯಾವ್ದು ಮಾರ್ಕೆಟು ರೆಮ್ಸ್ ಆಗಿಲ್ಲ ಅನ್ನೋದನ್ನು ಕೆಲವೊಂದು ಮಾರ್ಕೆಟನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಈ ನ್ಯಾಮಿಗೆ. ಹೌದಾ? ಅಂದರೆ ಮಾರ್ಕೆಟ್ಗಳು ಇಂಟಿಗ್ರೇಟ್ ಆಗಿದ್ದರೆ ಈ ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು ಸರ್. ಅದನ್ನು ಓಕೆ, ಅದು ನಿಮ್ಮ DMI ಅಡಿಯಲ್ಲೇ ಬರುತ್ತಾ? ಈ ನ್ಯಾಮು ಅದು ಭಾರತ ಸರ್ಕಾರ ಕೃಷಿ ಮಂತ್ರಾಲಯ ಅಡಿಯಲ್ಲಿ ಬರ್ತದೆ ಸರ್. ಓಕೆ. ನಿಮ್ಮ ಪಾತ್ರ ಏನದರಲ್ಲಿ ಈ ನ್ಯಾಷನಲ್? ನಾವು ಲ್ಯಾಬ್ರೇಟರಿಗಳಿಗೆ ಹೋಗ್ತೀವಿ. ಲ್ಯಾಬ್ರೇಟರಿಗಳಲ್ಲಿ ಕರೆಕ್ಟಾಗಿ ಗ್ರೇಡಿಂಗು ಎಲ್ಲ ಆಗ್ತಾ ಇದೆ, ಅಗ್ರಿಕಲ್ಚರ್ ಕಮಾಡಿಟೀಸ್ ಅಂತ ಅವ್ರನ್ನ ಮಾನಿಟರ್ ಮಾಡ್ತೀವಿ ಸರ್. ಅದನ್ನು ಪ್ಲಸ್ ಅವ್ರದ್ದು ಕಷ್ಟ ಸುಖಗಳಿಗೇನು ರೈತರಿಗೇನೋ ತೊಂದರೆ ಆಗ್ತಾ ಇದೆಯಾ, ಯಾವ ಥರ ಅವ್ರಿಗೆ ಟ್ರೇಡಿಂಗ್ ಆಗ್ತಿದೆ, ಅವ್ರಿಗೆ ಏನು ಪ್ರಾಬ್ಲಮ್ ಈ ನ್ಯಾಮ್ ಟ್ರೇಡಿಂಗ್ ಮಾಡೋದ್ರ ಮೂಲಕ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅನ್ನೋದನ್ನು ನಮಗೆ ಒಂದು ಅಸೈನ್ಮೆಂಟ್ ಇದೆ ಸರ್. ಮಂತ್ಲಿ 2 ಈ ನ್ಯಾಮ್ ಮಾರ್ಕೆಟ್ಗೆ ನಾವು ಹೋಗಿ ಎಲ್ಲ ಮಾರ್ಕೆಟ್ ವೆದರ್ ಬೈಯರ್ಸ್ ಇದ್ದರೆ ಬೈಯರ್ಸ್ ಮೀಟ್ ಮಾಡಿ ಅವ್ರ ಫೀಡ್ಬ್ಯಾಕ್ ತೊಗೋತೀವಿ, ಫಾರ್ಮರ್ಸ್ ಇದ್ದರೆ ಫಾರ್ಮರ್ಸ್ ಫೀಡ್ಬ್ಯಾಕ್ ತೊಗೋತೀವಿ. ಮತ್ತು ನಮ್ಮ ಮಾರ್ಕೆಟ್ ಸ್ಟಾಫು ಅವ್ರದ್ದೇನಾದ್ರು ಪ್ರಾಬ್ಲಮ್ಸ್ ಇದೆ, ಹೇಗೆ ಪೇಮೆಂಟ್ ಹೇಗೆ ಮಾಡ್ತೀರಿ, ರೈತ ಬಾಂಧವ್ರಿಗೆ ಹೆಂಗೆ ರೇಟ್ ಸಿಗ್ತಾ ಇದೆ, ಅವ್ರ ಪೇಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ, ಟ್ರೇಡಿಂಗ್ ಹೆಂಗೆ ಆಗ್ತಿದೆ ಅನ್ನೋದನ್ನು ಮಾನಿಟರ್ ಮಾಡ್ತಾಯಿದ್ದೀವಿ ಸರ್. ನಾವು ಈ ನ್ಯಾಮ್ ಮಂಡಿನೇ ಮಾನಿಟರ್ ಮಾಡ್ತೀವಿ. ನಾವು ನಮ್ಗೆ ಅಸೈನ್ ಮಾಡಿದ್ದಾರೆ DMIಗೆ. ಬೇರೆ ಯೋಜನೆಗಳೇನೇನು? ಬೇರೆ ಯೋಜನೆಗಳಲ್ಲಿ ಈಗ ನಮ್ಮ ರೈತ ಬಾಂಧವರಿಗೆ ಅಗ್ಮಾರ್ಕ್ ನೆಟ್ ಅಂತಿದೆ ಸರ್. ಅಗ್ಮಾರ್ಕ್ ನೆಟ್ ಅಂದರೆ ಇವತ್ತು ನಮ್ಮ ರೈತರು ಮಾರ್ಕೆಟ್ಗೆ ಉತ್ಪನ್ನಗಳು ತೊಗೊಂಬಂದರೆ ಆ ಉತ್ಪನ್ನದ್ದು ರೇಟು ಹಿಂದಿನ ದಿನ ಎಷ್ಟಿತ್ತು ಅನ್ನೋದನ್ನು ಅವರು ಅವರ ಫಿಂಗರ್ ಟಿಪ್ಸಲ್ಲಿ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಅವರು. ಆದರೂ ಕೂಡ ನಮ್ಮ APMCಗಳಲ್ಲಿ ಪ್ರೈಸ್ ಮಾನಿಟ್ರಿಂಗ್ ಏನಿದೆ ಅಲ್ಲೂ ಕೂಡ APMCಯಲ್ಲೂ ಕೂಡ ಡಿಸ್ಪ್ಲೇ ಆಗ್ತಾ ಇರ್ತದೆ, ಅವ್ರಿಗೆ ವಿಷಯ ತಿಳಿಯುತ್ತೆ. ಅವರು ಮನೇಲಿ ಕೂತು ಕೂಡ ಅವ್ರದ್ದು ರೇಟನ್ನು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಚೆಕ್ ಮಾಡ್ಕೋಬೋದು. ಸುತ್ತಮುತ್ತ ಮಾರ್ಕೆಟಲ್ಲಿ ನನ್ನ ಕಮಾಟಿ ನಿನ್ನೆ ಏನು ರೇಟ್ ಇತ್ತು, ಮಿನಿಮಮ್ ಎಷ್ಟಿತ್ತು, ಮ್ಯಾಕ್ಸಿಮಮ್ ಎಷ್ಟಿತ್ತು, ಮಾಡಲ್ ಪ್ರೈಸ್ ಎಷ್ಟಿತ್ತು ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಮ್ಮದು ಅದೊಂದು ಪೋರ್ಟಲ್ ಇದೆ ಸರ್. ಅದೊಂದು ಸ್ಕೀಮ್ ಸರ್, ನಮ್ಮದು ಅಗ್ಮಾರ್ಕ್ ನೆಟ್ ಸ್ಕೀಮ್ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಅಂದರೆ FPO ಸ್ಕೀಮ್ ಅಂತ, 10K FPO ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಇನಾಗ್ರೇಷನ್ ಮಾಡಿ 10,000 FPOಗಳನ್ನು ಮಾಡಲಿಕ್ಕೆ ಅವ್ರಿಗೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಆಶಯದೊಂದಿಗೆ ಈ ಸ್ಕೀಮನ್ನು ಕೂಡ ಒಂದು ನಾವು ಮಾನಿಟ್ರಿಂಗ್ ಮಾಡ್ತಾಯಿದ್ದೀವಿ ಸರ್. ರೈತ ಉತ್ಪಾದಕ ಸಂಘಗಳಿಗೆ ನಾವು ಹೋಗಿ ಅವರು ಮೆಂಬರ್ಶಿಪ್ ಎಷ್ಟು ಮಾಡಿದ್ದಾರೆ, ಅವ್ರಗಳಿಗೆ ಏನೇನು ಲೈಸೆನ್ಸಸ್ಸು ಸಿಕ್ಕಿಲ್ಲ, ಏನೇನು ಲೈಸೆನ್ಸ್ ಸಿಗಬೇಕು, ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಅವರು ಯಾರನ್ನು ಯಾವ ಲೆವೆಲಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನೆಲ್ಲ ಅದನ್ನು ಮಾನಿಟರ್ ಮಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರತಿ ತಿಂಗಳು ಕೂಡ ನಾವು ನಮ್ಮ ಅಧಿಕಾರಿಗಳೆಲ್ಲರೂ ಒಂದು 3 FPOಗಳು ವಿಸಿಟ್ ಮಾಡ್ತೀವಿ ಸರ್. ಮಾಡಿ ಅವರ ಕುಂದುಕೊರತೆಗಳನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸರ್. ನಾವು ಮೇಯ್ನ್ ನಮ್ಮ ಉದ್ದೇಶ ಇಷ್ಟೇ, ಮಾನ್ಯ ಪ್ರಧಾನಮಂತ್ರಿಗಳ ಉದ್ದೇಶನೇ, ಅವರ ಆಶಯದೊಂದಿಗೆ ನಾವು ರೈತ ಬಾಂಧವರಿಗೆ ಒಳ್ಳೆ ರೇಟ್ ಸಿಗಬೇಕು ಅನ್ನೋದೇ ಮೇಯ್ನ್ ಏಮ್ ಸರ್. ಅದು ಈಗ FPOಗಳ ರಚನೆ ಮತ್ತು FPOಗಳ ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೇನೆಲ್ಲ ಲೈಸೆನ್ಸ್ಗಳಿರಬೇಕು, ಪ್ರಿರಿಕ್ವಿಸಿಟ್ಸ್ ಏನೇನು ಅಂತ ಸರ್. ನಮ್ಮ ರೈತ ಬಾಂಧವರಿಗೆ ಮೊದಲು ನಮ್ಮ ಸೊಸೈಟಿ ಆ್ಯಕ್ಟ್ನಲ್ಲೋ
ಅಥವಾ ಕಂಪನಿ ಆ್ಯಕ್ಟ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ನಮ್ಮ ಇದ್ರ ಪ್ರಕಾರ ನಮ್ಮ ನಾಮ್ಸ್ ಪ್ರಕಾರ FPO ಗೈಡ್ಲೈನ್ಸ್ ಇದೆ. ಮಿನಿಮಮ್ 300 ಜನ ರೈತರು, ಮ್ಯಾಕ್ಸಿಮಮ್ 750 ಜನ ರೈತರು, ಒಬ್ಬೊಬ್ಬರ ಹತ್ರ 2,000 ರೂಪಾಯಿ ಶೇರ್ ಹಾಕ್ಕೊಂಡ್ರೆ ಭಾರತ ಸರ್ಕಾರ ಕೂಡ ಮ್ಯಾಕ್ಸಿಮಮ್ 15 ಲಕ್ಷ ಕೊಡುತ್ತೆ ಸರ್ 750 ಜನಕ್ಕೆ. ಒಂದು FPOಗೆ 750 ಮೆಂಬರ್ಸ್ ಮಾಡ್ಕೊತಾರೆ ಅಂದರೆ 750 ಜನ ಆದರೆ 15 ಲಕ್ಷ ರೂಪಾಯಿ ನಾವು ಭಾರತ ಸರ್ಕಾರದಿಂದ ಈಕ್ವಿಟಿ ಫಂಡ್ ಅಂತ ಕೊಡ್ತೀವಿ ಸರ್. ಯಾವ ಸಂಸ್ಥೆ ಮೂಲಕ ಸಿಗುತ್ತೆ ಸರ್ ಇದು? ಅದು ಈಗ ನೋಡಿ, ಅವರು ಏನು ಮಾಡಬೇಕು ಅಂದರೆ ಅವ್ರ ಮೆಂಬರ್ಶಿಪ್ ಆದ ತಕ್ಷಣ ಅವ್ರಿಗೆ ನಾಮಿನೇಟೆಡ್ CBBOs ಅಂತ ಇರ್ತಾರೆ, ಕ್ಲಸ್ಟರ್ ಬೇಸ್ಡ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಂತ. ಈ NGOsನ ಭಾರತ ಸರ್ಕಾರ ನಾಮಿನೇಟ್ ಮಾಡಿರ್ತದೆ. ಅವರು ಡೈರೆಕ್ಟ್ ಮಾನಿಟ್ರಿಂಗ್ ಮಾಡ್ಕೊತ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಸರ್. ಅವರ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರುಗಳೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಡಾಕ್ಯುಮೆಂಟೇಷನ್ನ ಅವರು ಸಬ್ಮಿಟ್ ಮಾಡಿ SFSC ಅಂತಿದೆ ಸರ್, ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸೋರ್ಷಿಯಮ್ ಅಂತ, ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಅವರು ನಮ್ಮ CBBO ಇಂದ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗೆ ಹೋಗುತ್ತೆ ಸರ್. ಇಂಪ್ಲಿಮೆಂಟಿಂಗ್ ಏಜೆನ್ಸೀಸು ಸುಮಾರು ಇಂಪ್ಲಿಮೆಂಟಿಂಗ್ ಲೈಕ್ ನಬಾರ್ಡ್ ಕೂಡ ಒನ್ ಆಫ್ ದ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸು. ನಬಾರ್ಡು, ಆಮೇಲೆ ನಮ್ಮ SFSC, ಆಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ವಾಟರ್ ಸ್ಟೇಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ ಟ್ರೈಫೆಡ್ ಇದೆ, NAFED ಇದೆ, NCDC ಇದೆ. ಇವರೆಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸು. CBBOs ಕ್ಲಸ್ಟರ್ ಬೇಸ್ಡ್ ಬಿಸ್ನೆಸ್ ಆರ್ಗನೈಸೇಷನ್ಸು, NGOಸು ನಮ್ಮ FPO ಇಂದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಕೊಡ್ತಾರೆ. ಇಂಪ್ಲಿಮೆಂಟಿಂಗ್ ಏಜೆನ್ಸಿಯಿಂದ ಸೆಂಟ್ರಲ್ SFSA ಹೋಗುತ್ತೆ ಸರ್. ಸೆಂಟ್ರಲ್ SFSAಯಿಂದ ಎಲ್ಲ ಅದನ್ನೆಲ್ಲ ಅಲ್ಲಿ ಸ್ಕ್ರೂಟನೈಸ್ ಮಾಡಿ ಫಂಡನ್ನು ರಿಲೀಸ್ ಮಾಡಲಿಕ್ಕೆ ನ್ಯಾಷನಲ್ ಲೆವೆಲ್ ಕಮಿಟಿ ಇದೆ ಸರ್. ನ್ಯಾಷನಲ್ ಲೆವೆಲಲ್ಲಿ ಕಮಿಟಿ ಇದೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರು ಅಲ್ಲಿ ಆನರಬಲ್ ಸೆಕ್ರೆಟರಿ ಸರ್ ಇಸ್ ಚೇರ್ಪರ್ಸನ್. ಅದಕ್ಕೆ ಅಲ್ಲಿ ಎಲ್ಲ ಮಾನಿಟ್ರಿಂಗ್ ಆಗಿ ಇಷ್ಟು ಫಂಡ್ ಕೊಡಬೇಕು, ಇವ್ರಿಗೆ ಇಷ್ಟು ಮಾಡಬೇಕು ಅಂತೇಳಿ ಡಿಸಿಷನ್ ಆಗುತ್ತೆ ಸರ್ ಅಲ್ಲಿ ಮಿನಿಸ್ಟ್ರಿನಲ್ಲಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತೀರಾ ಸರ್ ಅದಕ್ಕೆ? ಈಗ ಅವ್ರದ್ದು ಶೇರ್ ಹೋಲ್ಡರ್ ಸರ್ಟಿಫಿಕೇಟ್ ಇರ್ಬೋದು, ಅವ್ರದ್ದು ರಿಜಿಸ್ಟರ್ಡ್ ಕಾಪಿ ಇರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸು ಆ್ಯಸ್ ಪರ್ ಚೆಕ್ ಲಿಸ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ಸರ್ ಅದಕ್ಕೆ. ಅಂದರೆ ಅವರು FPO ರಚನೆ ಮಾಡುವಾಗಲೇ ಈ ಡಾಕ್ಯುಮೆಂಟ್ಸ್ನೆಲ್ಲ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಸರ್ ಅವರು ಅಲ್ವಾ? ಆಮೇಲೆ ಇನ್ಕಮ್ ಟ್ಯಾಕ್ಸ್ ಎವ್ರಿ ಇಯರ್ ರಿಟರ್ನ್ಸ್ ಫೈಲ್ ಮಾಡಿ ಅವರು ರಿಟರ್ನ್ಸ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಅವರು CO ರಿಕ್ರೂಟ್ ಮಾಡಬೇಕಾಗುತ್ತೆ, ಅಕೌಂಟೆಂಟ್ ರಿಕ್ರೂಟ್ ಮಾಡಬೇಕಾಗುತ್ತೆ. ಆಮೇಲೆ ಆಫೀಸ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಕೂಡ ಅವರಿಗೆ ಮಂತ್ಲಿ ಇಷ್ಟು ಅಂತ ಸಿಗುತ್ತೆ ಸರ್ ಅವ್ರಿಗೆ. ತಾವು ಹೇಳಿದ್ರಿ FPOಗಳು ಒಂದಷ್ಟು ನಿಗದಿತವಾದಂತಹ ಸರ್ಟಿಫಿಕೇಟ್ಗಳನ್ನು ಪಡ್ಕೋಬೇಕು ಅಂತ ಹೇಳಿ. ಹೌದು ಸರ್. ಅಲ್ವಾ? ಯಾವ್ಯಾವ ಸರ್ಟಿಫಿಕೇಟ್ಸ್ ಅಂತಿರೋದು? ಅದರಲ್ಲಿ ಮೊದಲನೇದಾಗಿ ಅವರು ಒಂದು ಸಂಘ ಸಂಸ್ಥೆಯಿಂದ ತೊಗೊಂಡಿರ್ತಕ್ಕಂಥ ರಿಜಿಸ್ಟರ್ಡ್ ಆಗಿರ್ಬೋದು ಅಥವಾ ಕಂಪನಿ ಆ್ಯಕ್ಟಿಂದ ರಿಜಿಸ್ಟ್ರೇಷನ್ ಆಗಿರ್ಬೋದು. ಎರಡನೇದು ನಮ್ಮ GST ತೊಗೋಬೇಕಾಗತ್ತೆ ಸರ್ ಅವರು. ಆಮೇಲೆ ಪ್ಯಾನ್ ತೊಗೋಬೇಕಾಗತ್ತೆ. ಪ್ಯಾನ್ ಜೊತೆಗೆ ಆಮೇಲೆ FSSAI ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ. ಆಮೇಲೆ APMC ಲೈಸೆನ್ಸ್ ಒಂದು ತೊಗೋಬೇಕಾಗತ್ತೆ ಅವರು, ಯೂನಿಫೈಡ್ ಲೈಸೆನ್ಸು. ಅದ್ರ ಜೊತೆಗೆ ಅವರು ನೆಕ್ಸ್ಟು ಈ ಇನ್ಪುಟ್ಸ್ ಏನಾದ್ರು ಬಿಸ್ನೆಸ್ ಮಾಡ್ತೀವಿ ಅನ್ನೋದಾದರೆ ಆಲ್ ಇನ್ಪುಟ್ ಲೈಸೆನ್ಸ್, ಪೆಸ್ಟಿಸೈಡ್ಸು, ಸೀಡ್ಸು, ಫರ್ಟಿಲೈಸರ್ ಲೈಸೆನ್ಸ್ ತೊಗೋಬೇಕಾಗತ್ತೆ. ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ತೊಗೋಬೇಕಾಗತ್ತೆ ಸರ್. ಮತ್ತು ಅವ್ರಿಗೇನು ಎಕ್ಸ್ಪೋರ್ಟ್ ಏನೋ ಮಾಡ್ತೀವಿ, ಎಕ್ಸ್ಪೋರ್ಟ್ ಏನೋ ಪ್ಲಾನಿಂಗ್ ಇದೆ ಅಂದರೆ ಅವ್ರೇನಾದರೂ ಅಪೆಡಾಯಿಂದ ಕೂಡ ರಿಜಿಸ್ಟ್ರೇಷನ್ನ ತೊಗೊಳಕ್ಕೆ ಅವರು RCMC ತೊಗೋಬೇಕಾಗತ್ತೆ ಸರ್. ಅಂದರೆ ಈಗ ಒಂದು FPO ಏನೆಲ್ಲ ಸರ್ಟಿಫಿಕೇಟ್ಗಳನ್ನು ಹೊಂದಿದೆ, ಏನು ಹೊಂದಿಲ್ಲ, ಅವರಿಗೆ ಯಾವ ರೀತಿ ಹ್ಯಾಂಡ್ ಹೋಲ್ಡ್ ಆಪ್ರೇಷನ್ಸ್ ಮಾಡಬೇಕು ಅದನ್ನೆಲ್ಲ ನೀವು DMIನವ್ರು ಹೇಳ್ಕೊಡ್ತೀರ ಅವ್ರಿಗೆ? ಹೇಳ್ಕೊಡ್ತೀವಿ ಸರ್ ನಾವು. ಮತ್ತು ಅವ್ರ ಜೊತೆಗೆ ನಾವು ಹೋಗ್ತೀವಿ ಆವಾಗ ನಮಗೆ CBBOs ಅಂತ ಇರ್ತಾರೆ, ಕ್ಲಸ್ಟರ್ ಬೇಸ್ಡ್ ಬಿಸ್ನೆಸ್ ಆರ್ಗನೈಸೇಷನ್ಸ್, ಅವ್ರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅವರು ಕೂಡ ನಾವು ಹೇಳ್ತೀವಿ, ನೋಡಿ ನೀವು ಇಂಥ ಲೆವೆಲಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಉತ್ಪಾದಕ ಸಂಘಕ್ಕೆ ಇಂಥ ಲೈಸೆನ್ಸ್ ಆಗಿಲ್ಲ, ನೀವು ಕನ್ಸರ್ನ್ ಅಥಾರಿಟೀಸ್ ಹತ್ರ ಫಾಲೋಅಪ್ ಮಾಡಬೇಕು, ಫಾಲೋಅಪ್ ಮಾಡಿ ಅವ್ರಿಗೆ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಅವ್ರಿಗೂ ಕೂಡ ನಾವು ಒಂದು ಅಡ್ವೈಸ್ ಮಾಡ್ತೀವಿ ಸರ್ ಅವ್ರಿಗೆ. ಈಗ ರೈತ ಉತ್ಪಾದಕ ಕಂಪನಿಗಳಿಗೆ ಅಗತ್ಯವಾದಂತಹ ಒಂದು ಮಾರಲ್ ಸಪೋರ್ಟ್ ಮತ್ತು ಬೆಂಬಲವನ್ನು ತಾವು ಕೊಡ್ತೀರಿ DMI ಮೂಲಕ ಅಲ್ವಾ? ನಿಜವಾಗ್ಲೂ. ಮತ್ತು ಅವ್ರಿಗೇನಾದರೂ ಮ್ಯಾಚಿಂಗ್ ಗ್ರ್ಯಾಂಟ್ ಬೇಕಾದರೆ ಈಗ ಸದ್ಯಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡ್ತಿರೋದು SFSCC ಮಾತ್ರನಾ ಅಥವಾ ಬೇರೆಯವು ಕೊಡ್ತಾ ಇದ್ದಾವೆ ಸರ್? SFSC ಅಂದರೆ ಅವರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಫಂಡ್ ಕೊಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಫಂಡ್ ಅಲ್ಲಿಂದ ಬರುತ್ತೆ ಇವ್ರ ಮೂಲಕ ಬರುತ್ತೆ ಅಲ್ವಾ? ಆದರೆ FPOಗಳಿಗೆ ನಿರ್ವಹಣೆ ಮತ್ತು CEO ಸ್ಯಾಲ್ರಿ ಅದೆಲ್ಲ ನಾವು ಭಾರತ ಸರ್ಕಾರದಿಂದ 5 ವರ್ಷ ತನಕ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತೇಳಿ CO ಸ್ಯಾಲ್ರಿ, ಅಕೌಂಟೆಂಟ್ ಸ್ಯಾಲ್ರಿ, ಆಫೀಸ್ ಮ್ಯಾನೇಜ್ಮೆಂಟ್ ಇದೆಲ್ಲ. ಅಂದರೆ ಇವೆಲ್ಲ ಈ ಪ್ರಧಾನಮಂತ್ರಿಗಳೇನು ಘೋಷಣೆ ಮಾಡಿದ್ರು 10,000 FPO ಸ್ಕೀಮ್,
ಆ ಯೋಜನೆ ಅಡಿನಲ್ಲಿ ಸ್ಥಾಪನೆ ಆಗಿರುವಂಥ FPOಗಳಿಗೆ ಮಾತ್ರ ಸಿಗುತ್ತಾ ಹೇಗೆ? ಹೌದು ಸರ್. ಪ್ರೆಸೆಂಟ್ಲಿ ಈಗ ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 10,000 FPOs ಏನು ಅವರು ಇನಾಗ್ರೇಷನ್ ಮಾಡಿದ್ರು, ಅವ್ರಿಗೆ ಈ ಫೆಸಿಲಿಟೀಸ್ ನಾವೆಲ್ಲ ಕೊಡ್ತಾ ಇದ್ದೀವಿ ಸರ್. ಮತ್ತು ಬೇರೆ ಬೇರೆ ಇನ್ನೇನೇನು ಯೋಜನೆಗಳಿದೆ ಸರ್ ನಿಮ್ಮ DMI ಮೂಲಕ? DMI ಮೂಲಕ ಇಷ್ಟೇ ನಮ್ಮಲ್ಲಿರ್ತಕ್ಕಂಥ ಸ್ಕೀಮ್ಗಳು, ಅಗ್ಮಾರ್ಕ್ ಸರ್ಟಿಫಿಕೇಷನ್ನು, ಅಗ್ಮಾರ್ಕ್ ನೆಟ್ ಸ್ಕೀಮು, ಇನ್ಯಾಮ್, FPO, ಆಮೇಲೆ ಮಾರ್ಕೆಟ್ ರಿಫಾರ್ಮ್ಸ್ ಅಂತ ಕೂಡ ಇನ್ನೊಂದು ಸ್ಕೀಮ್ ಇದೆ ಸರ್. ಅದರಲ್ಲಿ ನಾವೇನೆಂದರೆ ಮಾರ್ಕೆಟ್ APMCಗಳಿಗೆ ಏನಾದರೂ ರಿಫಾರ್ಮ್ಸ್ ಏನಾದರೂ ಬೇಕು ಅಂದರೆ ಅದು ಪಾಲಿಸಿ ಲೆವೆಲಲ್ಲಿ ಫಾರ್ಮುಲೇಷನ್ಗೆ ಮಿನಿಸ್ಟ್ರಿ ಲೆವೆಲ್ಗೆ ಹೋಗುತ್ತೆ ಸರ್. ಒಂದು ರಿಫಾರ್ಮ್ಸ್ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಇದೆ ಸರ್. ಓಕೆ. ಈಗ FPOಗಳು ಸಾಮಾನ್ಯವಾಗಿ ಕೃಷಿಕರ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು. ಅದು FPO ಕಾನ್ಸೆಪ್ಟಿನ ನಿಜವಾದಂತಹ ಒಂದು ಮೂಲ. ಈಗ ಯಾವ ರೀತಿ ಅವರು ಅವರ ಉತ್ಪನ್ನಗಳನ್ನು ಈಗಿರೋ ಪ್ರೆಸೆಂಟ್ ವ್ಯವಸ್ಥೆಯಲ್ಲಿ ಮಾರಬಹುದು ಅಂತ ತಮಗನ್ಸುತ್ತೆ? ಸರ್, ನಾವು ಎಲ್ಲೋದ್ರೂ ಕೂಡ ನಾವು FPOಗಳಿಗೆ ಅಡ್ವೈಸ್ ಮಾಡೋದೇನೆಂದರೆ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ಮಾಡ್ಕೊಳ್ಳಿ, ಮಾರ್ಕೆಟನ್ನು ವೃದ್ಧಿ ಮಾಡ್ಕೊಳ್ಳಿ, ಫೆಡರೇಷನ್ ಮಾಡ್ಕೊಳ್ಳಿ, ಇಂಟರ್ಲಿಂಕೇಜ್ ಮಾಡಿಕೊಂಡು ಮಾರ್ಕೆಟನ್ನು ಡೆವಲಪ್ ಮಾಡಿ, ಡೈರೆಕ್ಟ್ ಹೋಲ್ಸೇಲರ್ಸ್ ಕೊಡಿ, ಮಿಡ್ಲ್ಮನ್ಗಳಿಗೆ ಕೊಡಬೇಡಿ. ಆಮೇಲೆ ಇನ್ಯಾಮ್ ಮಾರ್ಕೆಟ್ ಮೂಲಕ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ. ಈಗ ಏನೆಲ್ಲ ಲೈಸೆನ್ಸ್ಗಳನ್ನು ತೆಗೆದುಕೋಬೇಕಾಗತ್ತೆ ಒಂದು FPO ಉತ್ಪನ್ನಗಳನ್ನು APMC ಮೂಲಕ ಅಥವಾ ನಿಮ್ಮ ಇನ್ಯಾಮ್ ಮೂಲಕ ಮಾರಾಟ ಮಾಡಬೇಕು ಅಂತಾದರೆ? ಸರ್, ಫಸ್ಟು ಅವರು ಯೂನಿಫೈಡ್ ಲೈಸೆನ್ಸ್ ಒಂದು ತೊಗೋಬೇಕಾಗುತ್ತೆ APMCಯಿಂದ. ಏನು ಸರ್ ಹಾಗಂದ್ರೆ? ಅವರು ಅಪ್ಲೈ ಮಾಡಿಕೊಂಡ್ರೆ APMC ಲೈಸೆನ್ಸ್ ಇರೋದು, ಅವ್ರು ಅಪ್ಲೈ ಮಾಡಿಕೊಂಡ್ರೆ ಅವ್ರಿಗೆ ಯೂನಿಫೈಡ್ ಲೈಸೆನ್ಸ್ ಅಂತ ಇಶ್ಯೂ ಮಾಡ್ತಾರೆ. ಅದು ಮಾಡಿದ್ಮೇಲೆ ಅವರು ಆಟೋಮೆಟಿಕ್ಕಾಗಿ ಅವರು ನಮ್ಮ ರೈತ ಬಾಂಧವರು ಇನ್ಯಾಮಲ್ಲಿ ಪೋರ್ಟಲ್ ರಿಜಿಸ್ಟರ್ ಮಾಡ್ಕೋಬೋದು ಸರ್ ಅವರು. ಹೌದಾ? ಈಗ APMCನಲ್ಲೇ ಮಾರಬೇಕು ಅಂತಿದ್ರು ಅವರು? ಮಾರ್ಬೋದು ಸರ್, ಅದರಿಂದ ರಿಸ್ಟ್ರಿಕ್ಷನ್ ಇಲ್ಲ ಸರ್ ಅವರು. ಅಂದರೆ ಅಲ್ಲಿ ಅವರು ಲೈಸೆನ್ಸ್ ಏನಾದ್ರು ಪಡ್ಕೋಬೇಕಾಗುತ್ತೆ? ಅದೇ APMC ಲೈಸೆನ್ಸ್ ತೊಗೋಬೇಕಾದೆ. ತೊಗೊಂಡ್ಮೇಲೆ ಅವರು ಇನ್ಯಾಮ್ ರಿಜಿಸ್ಟ್ರೇಷನ್ ಬರ್ಬೇಕು ಸರ್. ಡೈರೆಕ್ಟಾಗಿ ಇನ್ಯಾಮ್ ರಿಜಿಸ್ಟ್ರೇಷನ್ ಬರಲಿಕ್ಕೆ ಆಗೋದಿಲ್ಲ. ಅಂದರೆ ಈಗ ನಮ್ಮದು ಒಂದು ಮಾರಾಟ ವ್ಯವಸ್ಥೆ ಏನಿದೆಯಲ್ಲ ಸರ್, ಈಗ ರೈತರು ನಿಯಂತ್ರಿತ ಮಾರುಕಟ್ಟೆಗಳಿಗೆ ಬರ್ತಾರೆ, ಅಲ್ಲಿ ಅವರು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಈಗ ಅದರ ಸ್ವರೂಪದ ಬದಲಾವಣೆಗೆ ಏನಾದರೂ ಚಿಂತನೆಗಳು ನಡೀತಾ ಇದೆಯಾ? ಭಾರತ ಸರ್ಕಾರದಲ್ಲಿ ಇನ್ನೂ ಚಿಂತನೆಗಳು ನಡೀತಾ ಇದೆ ಸರ್. ಮಾರ್ಕೆಟ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ರೈತರಿಗೆ ಯಾವ ಥರ ದ್ವಿಗುಣ ಆಗಬೇಕು ಅನ್ನೋದು ಕೂಡ ಇನ್ನೂ ಚಿಂತನೆಗಳು ನಡೀತಾನೆ ಇದೆ ಸರ್. ಕಂಟಿನ್ಯೂ ಆಗ್ತಾನೆ ಇದೆ. ಫೆಡ್ರೇಷನ್ ಮಾಡಿಕೊಂಡು ಅವ್ರನ್ನ ನಮ್ಮ ಅಮೂಲ್ ಏನಿದೆ ಆ ಟೈಪ್ ಮಾಡಿ ಒಂದು ಫೆಡ್ರೇಷನ್ ಮೂಲಕ ಮಾರುಕಟ್ಟೆ ವ್ಯವಸ್ಥೆನ ಸುಭದ್ರಗೊಳಿಸಲಿಕ್ಕೆ ಈಗ ತಮಿಳ್ನಾಡಲ್ಲಿ ಕೂಡ ಅವರು ಒಂದು ಜಿಲ್ಲೆಯಲ್ಲಿ ಒಂದು ಫೆಡ್ರೇಷನ್ ಮಾಡಿಕೊಂಡು ಅವ್ರ ಮಾರ್ಕೆಟನ್ನು ಡೆವಲಪ್ ಮಾಡ್ಕೊತಿದ್ದಾರೆ. ಪ್ಲಸ್ ನಮ್ಮ CBBಗಳೇನಿದ್ದಾರೆ ಅವರು ಕೂಡ ಡೈರೆಕ್ಟು ಮ್ಯಾನುಫ್ಯಾಕ್ಚರರ್ಗೆ ಸಪ್ಲೈ ಮಾಡಲಿಕ್ಕೆ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಲೈಕ್ ನಾನೇನು ತಮಿಳ್ನಾಡಲ್ಲಿ ಹೋಗಿದ್ದಾಗ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಹರ್ಬಲ್ ಪ್ರಾಡಕ್ಟ್ಸ್ ಇರ್ಬೋದು, ಕೆಲವೊಂದು ಮಿಲ್ಲೆಟ್ಸ್ ಇರ್ಬೋದು, ಈವನ್ ಹುರುಳಿ ಕೂಡ ಹಿಮಾಲಯ ಕಂಪನಿ ಅದನ್ನು ಪರ್ಚೇಸ್ ಮಾಡ್ತಾಯಿದೆ. ಸೊ ಹಂಗಾಗಿ ಡೈರೆಕ್ಟ್ ಕಂಪ್ನಿಗೆ ಮಾರಾಟ ಮಾಡಲಿಕ್ಕೆ ನಮ್ಮ CBO ಕೂಡ ಪಾತ್ರ ಇಂಪಾರ್ಟೆಂಟ್ ಇದೆ ಸರ್ ಅದರಲ್ಲಿ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ಕೃಷಿ ಉತ್ಪನ್ನಗಳ ಮಾರಾಟ ಯೋಜನೆಗಳಿದ್ದಾವೆ ಸರ್? ಸರ್, ಈಗ ನನಗೆ ಗೊತ್ತಿದ್ದಂಗೆ ನಾನು ತಮಿಳ್ನಾಡಲ್ಲಿ ಕೆಲಸ ಮಾಡೋದ್ರಿಂದ 157 ಇನ್ಯಾಮ್ ಮಂಡಿಗಳನ್ನ ರಿಜಿಸ್ಟ್ರೇಷನ್ನು ಅಂಡರ್ ಇನ್ಯಾಮ್ ಮಂಡಿಗಳು ಇದರಲ್ಲಿದೆ. ಸೊ ಅಲ್ಲಿ ಅವರು ಇನ್ಯಾಮಲ್ಲಿ ಸೇಲ್ಸ್ ಮಾಡ್ತಾರೆ. ಬಿಟ್ಟರೆ ನಮ್ಮ FPOಗಳು ಡೈರೆಕ್ಟ್ ಸೇಲ್ಸ್ ಕೂಡ ಡೈರೆಕ್ಟ್ ಕಂಪ್ನಿಗೆ ಟೈಪ್ ಮಾಡಿಕೊಂಡು ಸೇಲ್ಸ್ ಮಾಡ್ತಾಯಿದ್ದಾರೆ ಸರ್. ಇನ್ನು ಬೇರೆ ರಾಜ್ಯಗಳಲ್ಲಿ ತಾವು ಕೆಲಸ ಮಾಡಿಲ್ವ ಸರ್? ಸರ್, ನಾನು ಮಹಾರಾಷ್ಟ್ರದಲ್ಲೂ ಕೂಡ ಮಾಡಿದ್ದೀನಿ. ಮಹಾರಾಷ್ಟ್ರದಲ್ಲಿ 13 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ನಮ್ಮ ರೈತ ಬಾಂಧವರು ದ್ರಾಕ್ಷಿ ಮತ್ತು ದಾಳಿಂಬೆನ ಎಕ್ಸ್ಪೋರ್ಟ್ ಮಾಡ್ತಾರೆ. ಕೆಲವರು ಫಾರ್ಮರ್ ಕಮ್ ಎಕ್ಸ್ಪೋರ್ಟರ್ ಕೂಡ ನಾಸಿಕ್ ಮತ್ತು ಸಾಂಗ್ಲಿ ಏರಿಯಾದಲ್ಲಿ ಅವರು ಉತ್ಪನ್ನಗಳನ್ನು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ ಥ್ರೂ ಅಪೆಡ. ಯುರೋಪಿಯನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸರಿ, ಕೃಷಿ ಉತ್ಪನ್ನಗಳ ರಫ್ತು ಮಾಡೋದಕ್ಕೆ ಏನು ಪ್ರೀರಿಕ್ವಿಸಿಟ್ಟು ಸರ್? ಅಂದರೆ ರಫ್ತು ಮಾಡಬೇಕು ಅಂತಂದರೆ ಏನು ಸಿಸ್ಟಮನ್ನು ಫಾಲೋ ಮಾಡಬೇಕಾಗತ್ತೆ ಸರ್? ಅಗ್ರಿಕಲ್ಚರಲ್ ಕಮಾಡಿಟೀಸು, ನಮ್ಮ ಪೆರಿಷರಬಲ್ ಕಮಾಡಿಟೀಸು ಯುರೋಪಿಯನ್ ಯೂನಿಯನ್ಗೆ ನಮ್ಮ ಅಗ್ಮಾರ್ಕ್ ಸರ್ಟಿಫಿಕೇಷನ್ ಮೂಲಕ ಹೋಗುತ್ತೆ ಸರ್. CAG ಅಂತ ಹೇಳಿ, ಸರ್ಟಿಫಿಕೇಟ್ ಆಫ್ ಅಗ್ಮಾರ್ಕ್ ಗ್ರೇಡಿಂಗ್ ಅಂತ. ಸೊ ಅದು ಸ್ಟ್ರಿಂಜೆಂಟ್ ಕ್ವಾಲಿಟಿ ಟೆಸ್ಟ್ ಆಗಿ ಹೋಗುತ್ತೆ ಆ್ಯಸ್ ಪರ್ ಯುರೋಪಿಯನ್ ನಾಮ್ಸ್. ಅವ್ರ ಫಾರ್ಮ್ ಲೆವೆಲಿಂದ ಹಿಡಿದು ಸರ್ಟಿಫಿಕೇಷನ್ ಮಾಡಿಸ್ಕೊಂಡು ಅವರು ಯುರೋಪಿಯನ್ ಯೂನಿಯನ್ ಕಳಿಸೋದಾದರೆ ಅವರು ನಮ್ಮ ಯುರೋಪಿಯನ್ ಯೂನಿಯನ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿ ಅಪೆಡ ಮೂಲಕ ಅವರು ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ ಸರ್. ಅದನ್ನು ಅಪೆಡ RCMC ಮ್ಯಾಂಡೇಟ್ರಿ ಮಾಡಿಕೊಂಡು
ಅವರು ಯುರೋಪಿಯನ್ ಯೂನಿಯನ್ಗೆ ಕಳಿಸ್ಬೇಕಾಗುತ್ತೆ ಸರ್ ಕಮಾಟಿ. ಪರ್ಟಿಕ್ಯುಲರ್ಲಿ ನಾನು ಮಾಡಿದ ಮಹಾರಾಷ್ಟ್ರ, ಸಾಂಗ್ಲಿ ಮತ್ತು ನಾಸಿಕ್ ನೋಡಿದಾಗೆ ಗ್ರೇಪ್ಸ್ ಮತ್ತು ಪೊಮೊಗ್ರನೇಟು, ಸಮ್ ವೆಜಿಟೇಬಲ್ಸ್, ಲೇಡೀಸ್ ಫಿಂಗರ್, ಗ್ರೀನ್ ಚಿಲ್ಲೀಸು ಇದೆಲ್ಲ ಯುರೋಪಿಯನ್ ಯೂನಿಯನ್ ಕಳಿಸಲಿಕ್ಕೆ ನಾವೆಲ್ಲ ಸರ್ಟಿಫಿಕೇಷನ್ ಮಾಡುವಾಗ ರ್ಯಾಂಡಮ್ ವಿಸಿಟ್ಸು ನಾವು ಪ್ಯಾಕ್ ಹೌಸಸ್ ವಿಸಿಟ್ ಮಾಡ್ತಾಯಿದ್ವಿ. ಮತ್ತು ಪ್ಯಾಕ್ ಹೌಸಸ್ ರೆಕಗ್ನಿಷನ್ ಕೂಡ 3 ಜನ ಕಮಿಟಿ ಆಫೀಸರ್ಸು, DMI, ಸ್ಟೇಟ್ ಅಗ್ರಿ ಅಥವಾ ಹಾರ್ಟಿಕಲ್ಚರ್ ಆಫೀಸರ್ಸು ಮತ್ತು ಅಪೆಡ 3 ಜನ ನಾವು ಆ ಪ್ಯಾಕ್ ಹೌಸ್ನ ರೆಕಗ್ನಿಷನ್ ಮಾಡಲಿಕ್ಕೆ 3 ಜನ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಿದಾಗ RCMC ಪ್ಯಾಕ್ ಹೌಸ್ ರೆಕಗ್ನಿಷನ್ ಸರ್ಟಿಫಿಕೇಟು ಅಪೆಡ ಅವ್ರು ಇಶ್ಯೂ ಮಾಡ್ತಾರೆ. ಸೊ ಅವ್ರು ಇಶ್ಯೂ ಮಾಡಿದ್ಮೇಲೆ ನಮ್ಮಲ್ಲಿ ಅಗ್ಮಾರ್ಕ್ ಲೈಸೆನ್ಸ್ ತೊಗೊಳ್ಲಿಕ್ಕೆ ಅವ್ರಿಗೆ ನಾವು ಇನ್ನೊಂದು ಸಾರಿ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ನಮ್ಮದು ಕೂಡ ಅಗ್ಮಾರ್ಕ್ ಸರ್ಟಿಫಿಕೇಟು, ಅಗ್ಮಾರ್ಕ್ CA ಸರ್ಟಿಫಿಕೇಟ್ ಆಫ್ ಆಥರೈಸೇಷನ್ ಅಂತೀವಿ, ಅದನ್ನು ಕೂಡ ಅವರು ಅಪ್ಲೈ ಮಾಡಿ ತೊಗೋಬೇಕಾಗತ್ತೆ. ಎಲ್ಲ ಉತ್ಪನ್ನಗಳಿಗೂ ಅಗ್ಮಾರ್ಕ್ ತೊಗೋಬೇಕಾ ಅಥವಾ ಬರೀ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ಗೆ? ಸರ್ ನಮ್ಮದು ಅಗ್ಮಾರ್ಕ್ ಸರ್ಟಿಫಿಕೇಷನ್ನು ಇಟ್ಸ್ ವಾಲಂಟ್ರಿ ಸ್ಕೀಮ್ ಸರ್, ಇದು ಕಂಪಲ್ಸರಿ ಏನಿಲ್ಲ. ಈಗ ಥರ್ಡ್ ಪಾರ್ಟಿ ಗ್ಯಾರಂಟಿ ನಾವು ಕೊಡ್ತೇವೆ ಭಾರತ ಸರ್ಕಾರದಿಂದ. ಅಗ್ಮಾರ್ಕ್ ಸರ್ಟಿಫಿಕೇಷನ್ ತೊಗೊಂಡು ಥರ್ಡ್ ಕ್ವಾಲಿಟಿಗೆ ಸರ್ಟಿಫಿಕೇಷನ್ ಅಂದರೆ ಒಂದು ಗ್ಯಾರಂಟಿ. ಸೊ ಹಾಗಾಗಿ ನಮ್ಮ ಕನ್ಸ್ಯೂಮರ್ಸ್ ಕೂಡ ಒಂದು ಇದು ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ, ಇದು ಸರ್ಟಿಫೈಡ್ ಅಪ್ಪ, ನಾವು ಯೂಸ್ ಮಾಡ್ಬೋದು, ಭಾರತ ಸರ್ಕಾರ ಸರ್ಟಿಫೈ ಮಾಡಿದೆ. ಕ್ವಾಲಿಟಿ ಸರ್ಟಿಫಿಕೇಷನ್ ಅಗ್ಮಾರ್ಕ್ ಅಂದರೆ ಅದು ಪ್ರೋಸೆಸ್ಡ್ ಪ್ರಾಡಕ್ಟ್ಸಿಗೆ ಮಾತ್ರನಾ ಅಥವಾ ಇಲ್ಲ ಸರ್? ಎಲ್ಲ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಮಾಡಿಟೀಸ್ಗೆ ಸರ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಗ್ರಿಕಲ್ಚರಲ್ ಕಮಾಡಿಟೀಸ್ಗೆ ಮಾತ್ರ. ಓಕೆ. ಇದರ ವ್ಯಾಲಿಡಿಟಿ ಎಷ್ಟು? 1 ವರ್ಷನಾ ಅಥವಾ 5 years ಸರ್? ವ್ಯಾಲಿಡಿಟಿ 5 years. 5 ವರ್ಷ ಆದಮೇಲೆ ಮತ್ತೆ ರಿನ್ಯೂವಲ್ ಆನ್ಲೈನ್ ರಿನ್ಯೂವಲ್ ಅಲ್ವಾ? ಆನ್ಲೈನ್ ರಿನ್ಯೂವಲ್. ಸರ್, ಈಗ ಸಾಮಾನ್ಯವಾಗಿ ಸಾವಯವ ಕೃಷಿಕರು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂತ ಮಾಡ್ಕೋತಾರೆ. ಹೌದು ಸರ್. ಅಂದರೆ ನಿಮ್ಮಲ್ಲೂ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡ್ತೀರಾ? ನಮ್ಮಲ್ಲಿ ಇಲ್ಲ ಸರ್, ಅದು ಅವರು ಸೆಕ್ರೆಟರಿಯೇಟ್ ಬಂದು ಅಪೇಡ ಸರ್, ಅದರದ್ದು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಗೆ ಸೆಕ್ರೆಟರಿಯೇಟ್ ಬಂದು ಅಪೇಡದವರು ಸರ್. ಈಗ ನಿಮ್ಮ ಅಗ್ಮಾರ್ಕ್ ಸರ್ಟಿಫಿಕೇಟ್ ಹೊಂದಿದ್ರು ಅವರು ಆರ್ಗ್ಯಾನಿಕ್ ಅದು ಅಂತ ಹೇಳೋದಕ್ಕೆ ಅದ್ರ ಸರ್ಟಿಫಿಕೇಟ್ನು ಪಡ್ಕೊಂಡು ಅದು ಬೇಕು ಸರ್. ಆರ್ಗ್ಯಾನಿಕ್ಕು ಸರ್ಟಿಫಿಕೇಷನ್ ಬೇಕಾಗ್ತದೆ. ಈಗ ನಿಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೇಗೆ ಸರ್? ನಿಮ್ಮ ಕೇಂದ್ರ ಕಚೇರಿ ದೆಹಲಿನಲ್ಲಿ ಇರಬಹುದು. ಹೌದು ಸರ್. ನಮ್ಮದು ಜಿಲ್ಲಾ ಮಟ್ಟದಲ್ಲಿ ಹೆಡ್ ಆಫೀಸ್ ಬಂದು ನಮ್ಮದು ಫರೀದಾಬಾದ್ ಸರ್. ನಮಗೆ ಅಡಿಷನಲ್ ಸೆಕ್ರೆಟರಿ ಆ್ಯಂಡ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಡ್ವೈಸರ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಫೈಜ್ ಅಹಮದ್ ಸರ್ ಅವರು ನಮ್ಮ ಹೆಡ್ ಇರ್ತಾರೆ ಸರ್. ಅವ್ರ ಕೆಳಗಡೆ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಸರ್. ಅವ್ರ ಕೆಳಗಡೆ ಡೌನ್ ದ ಲೈನ್ ಬಂದು ಡೈರೆಕ್ಟರ್ ಮಾರ್ಕೆಟಿಂಗ್, ಆಮೇಲೆ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್, ಜಾಯಿಂಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಡ್ವೈಸರ್ಸ್ ಅಂತ ಇರ್ತಾರೆ. ಆಮೇಲೆ ಅದ್ರ ಕೆಳಗಡೆ ಬಂದು ಡೆಪ್ಟಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಡ್ವೈಸರ್ಸ್ ಅಂತ ರೀಜನಲ್ ಆಫೀಸರ್ಸ್ಗಳು ಇದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಡ್ವೈಸರ್ಸ್ ಡೌನ್ ದ ಲೈನು, ಸೀನಿಯರ್ ಮಾರ್ಕೆಟಿಂಗ್ ಆಫೀಸರ್ಸು, ಅದ್ರ ಕೆಳಗಡೆ ಬಂದು ಮಾರ್ಕೆಟಿಂಗ್ ಆಫೀಸರ್ಸು ಕೇಟರ್ಸ್ ಇದ್ದಾರೆ. ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೋ ರಾಜ್ಯ ಮಟ್ಟದಲ್ಲಿ ಇರ್ತಾರೋ ಹೇಗೆ ಅಂತ ಸರ್? ಈಗ ನಮ್ಮಲ್ಲಿ ಜಿಲ್ಲಾ ಮಟ್ಟ ಅಂತ ಮಾಡೋಕ್ಕೆ ಬರೋದಿಲ್ಲ ಸರ್. ನಮ್ಮ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ 2 ಆಫೀಸ್ ಇದೆ. ಒಂದು ಬೆಂಗಳೂರಲ್ಲಿದೆ, 17 ಜಿಲ್ಲೆ ಕವರ್ ಆಗುತ್ತೆ. ರಿಮೈನಿಂಗ್ ಜಿಲ್ಲೆಗಳನ್ನು ನಮ್ಮ ಹುಬ್ಳಿ ಆಫೀಸು ಕವರ್ ಮಾಡುತ್ತೆ. ಸೊ ರೀಜನಲ್ ಆಫೀಸ್ ಬಂದು ಚೆನ್ನೈ, ತಮಿಳುನಾಡು, ಕರ್ನಾಟಕ, ಪುದುಚೇರಿ 3ಕ್ಕೂ ಕೂಡ ರೀಜನಲ್ ಆಫೀಸ್ ಬಂದು ಚೆನ್ನೈ ಸರ್. ಓಕೆ. ನಿಮ್ಮ ಸರ್ವೀಸಸ್ ಇನ್ನೇನೇನಿರುತ್ತೆ ಸರ್? DMIದು ಬೇರೆ ಇನ್ನೇನೇನು ಸರ್ವೀಸಸ್ ಕೊಡ್ತೀರಿ? ಈಗ ನೀವು ರೈತರಿಗೆ ಮಾರುಕಟ್ಟೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ತರಬೇತಿಗಳನ್ನೇನಾದ್ರು ಕೊಡ್ತೀರಾ ಅಥವಾ ತರಬೇತಿಗಳಿರೋವಂತಹ ಸಂಸ್ಥೆಗಳ ನೆರವನ್ನು ಪಡ್ಕೊಂಡೇನಾದರೂ ಇದೆಯಾ ಅಥವಾ ಬೇರೆ ಬೇರೆ ಯೋಜನೆಗಳೇನಾದ್ರು ಇದೆಯಾ ತಮ್ಮವು? ನಮ್ಮವು ಈಗ ಇಷ್ಟು ಮೇಜರ್ ಸ್ಕೀಮ್ಸ್ ಅಂತ ಹೇಳಿ ಸರ್. ಈಗ ಸಪೋಸ್ ನಮಗೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಂತ ಒಂದಿದೆ ಸರ್. ಅದರಲ್ಲಿ 2 ಸ್ಕೀಮ್, ಮೇಜರ್ ಸ್ಕೀಮ್ ಇದೆ ಸರ್. ಒಂದು ಸ್ಟೋರೇಜ್ ಸ್ಕೀಮ್ ಅಂತ, ಇನ್ನೊಂದು ನಾನ್ ಸ್ಟೋರೇಜ್ ಸ್ಕೀಮ್ ಅಂತ. ಸ್ಟೋರೇಜ್ ಸ್ಕೀಮಲ್ಲಿ ಗೋಡೌನ್ ಬರ್ತವೆ. ಅದರಲ್ಲಿ ಅಪ್ ಟು 5000 ಮೆಟ್ರಿಕ್ ಟನ್ ಕೆಪಾಸಿಟಿ ಗೋಡೌನ್ ಕಟ್ಬೋದು. ಮ್ಯಾಕ್ಸಿಮಮ್ ಅವರು ಕಟ್ಕೋಬೋದು 10,000 ಮೆಟ್ರಿಕ್ ಟನ್ ಕೂಡ ಕಟ್ಕೋಬೋದು. ಇಂಡಿವಿಜುವಲ್ಲು ಫಾರ್ಮರು, ಜನರಲ್ ಕ್ಯಾಟಗರಿ ಆದರೆ 25% ಸಬ್ಸಿಡಿ ಬರ್ತದೆ ಬೇಸ್ಡ್ ಆನ್ ಮೆಟ್ರಿಕ್ ಟನ್ ಕೆಪಾಸಿಟಿ ಗೋಡೌನು, ಮೆಟ್ರಿಕ್ ಟನ್ ಪರ್ ಮೆಟ್ರಿಕ್ ಟನ್ಗೆ ಅಂತೇಳಿ. ವುಮನ್ ಎಂಟರ್ಪ್ರಿನರ್ಸ್ ಜನರಲ್ ಆದರೂ ಕೂಡ ವುಮನ್ ಎಂಟರ್ಪ್ರಿನರ್ಸು, SC ST, FPOಸು, NGOಸು, ಅಂದೇರ್ ಕೋಆಪ್ರೇಟಿವ್ಸ್ಗೆ 33.3% ಸಬ್ಸಿಡಿ ಸಿಗುತ್ತೆ. ಮ್ಯಾಕ್ಸಿಮಮ್ 33.3% ಸಬ್ಸಿಡಿ ಅವರಿಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ, 25% ಅವರಿಗೆ 37.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ನಾನ್ ಸ್ಟೋರೇಜ್ ಸ್ಕೀಮ್ ಬಂದು ನಮ್ಮ ಡ್ರೈಯಿಂಗ್ ಯಾರ್ಡ್ ಇರ್ಬೋದು, ಮಿನಿ ರೈಸ್ ಮಿಲ್ಲು, ಮಿನಿ ದಾಲ್ ಮಿಲ್ಲು, ಈ ಸ್ಪೈಸಸ್ ಪಲೋರೈಸರ್ಸು, ಪ್ಯಾಕ್ ಹೌಸಸ್ಸು, ಕೋಲ್ಡ್ ಸ್ಟೋರೇಜ್ಸು, ಇದೆಲ್ಲ ನಾನ್ ಸ್ಟೋರೇಜ್ ಸ್ಕೀಮಲ್ಲಿ ಬರ್ತದೆ. 25%, ಅದರಲ್ಲೂ 33% ಸಬ್ಸಿಡಿ ಇದೆ.
ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ಮು ಜನರಲ್ ಕ್ಯಾಟಗರಿ 25 ಲಕ್ಷ ರೂಪಾಯಿ ಸಬ್ಸಿಡಿ, SC/ST ವುಮೆನ್ ಎಂಟರ್ಪ್ರಿನರ್ಸು, FPOಸು, NGOಸು ಅಂದೇರ್ ಕೋಆಪರೇಟಿವ್ಸ್ಗೆ 30 ಲಕ್ಷ ರೂಪಾಯಿ ಸಬ್ಸಿಡಿ ಸರ್. ಮುಂಚೆ ಗ್ರಾಮೀಣ ಭಂಡಾರ ಯೋಜನೆ ಅಂತಿತ್ತಲ್ಲ, ಅದನ್ನೇ ನಾವು ಸ್ಟೋರೇಜ್ ಸ್ಕೀಮ್ ಅಂತೀವಿ ಸರ್ ಈಗ. ಹೌದಾ? ಮುಂಚೆ 2001ರಿಂದ ಗ್ರಾಮೀಣ ಭಂಡಾರ ಯೋಜನೆ ಇತ್ತು. ಓಕೆ. ಅದರ ಪ್ರಕಾರ ಈಗ ಅದನ್ನು ನಾವು ಸ್ಟೋರೇಜ್ ಸ್ಕೀಮ್ ಅಂತೇಳಿ ಡಿಕ್ಲೇರ್ ಆಗಿದೆ. ಇದು 31/3/2026 ತನಕ ಸ್ಕೀಮು ಚಾಲು ಇರುತ್ತೆ ಸರ್. ಅದು ಓಕೆ. ನೀವು ಅದರ ಇಂಪ್ಲಿಮೆಂಟಿಂಗ್ ಅಥಾರಿಟಿನ DMI ಅಥವಾ DMIನೇ ಇಂಪ್ಲಿಮೆಂಟಿಂಗ್ ಡಿಪಾರ್ಟ್ಮೆಂಟು. ಅದು ನಮ್ಮ ಏನಂತಾರೆ ಅಪ್ಲಿಕೇಶನ್ ಎನ್ಶೂರ್ ಪೋರ್ಟಲ್ಲಿ ಅಪ್ಲೋಡ್ ಮಾಡ್ತಾರೆ, ನಬಾರ್ಡ್ ಅವ್ರು ಪ್ರೋಸೆಸ್ ಮಾಡ್ತಾರೆ. ನಬಾರ್ಡ್ ಅವ್ರ ಪೇಪರ್ನೆಲ್ಲ ಪ್ರೋಸೆಸ್ ಮಾಡಿ ಅವರು ನಮ್ಮ ಮಿನಿಸ್ಟ್ರಿಗೆ ಇಷ್ಟು ಫಂಡ್ ಬೇಕು ಅಂದ್ಬಿಟ್ಟು ಮಿನಿಸ್ಟ್ರಿಗೆ ನಮ್ಮದು AMI ಸೆಕ್ಷನ್ ಇದೆ, ಅಲ್ಲಿಗಿಂದ ಮಿನಿಸ್ಟ್ರಿ ಫಂಡು ಡೌನ್ ದ ಲೈನ್ ಫಂಡ್ ರಿಲೀಸ್ ಆಗುತ್ತೆ ಸರ್, ಬೇಸ್ಡ್ ಆನ್ ದ ಅವೈಲಬಿಲಿಟಿ ಆಫ್ ಫಂಡ್. ಮುಂಚೆ ಗ್ರಾಮೀಣ ಭಂಡಾರ ಯೋಜನೆ ನಬಾರ್ಡರೇ ಮಾಡ್ತಿದ್ರಲ್ವಾ? ಇಲ್ಲ ಸರ್, ಅದು ನಮ್ಮದೇ ಸ್ಕೀಮ್. ಅದು ಥ್ರೂ ನಬಾರ್ಡ್ ಪ್ರೊಸೆಸಿಂಗ್ ಏಜೆನ್ಸಿ. ನಬಾರ್ಡ್ ಅವರು ಪ್ರೊಸೆಸ್ ಮಾಡಿ ನಮ್ಮ ಇದನ್ನೆಲ್ಲ ಎಷ್ಟು ಬೇಕು, ಯಾಕೆಂದರೆ ಅವರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಫೀಸರ್ಸ್ ಇರ್ತಾರೆ, ಅವರು ಬ್ಯಾಂಕರ್ಸ್ ಮೀಟಿಂಗ್ ಮಾಡ್ತಾರೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇಂಪ್ಲಿಮೆಂಟೇಷನ್ಗೆ ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಹಂಗಾಗಿ ಅವರು ಪ್ರೋಸೆಸ್ ಮಾಡಿ ಮಿನಿಸ್ಟ್ರಿ ನಮ್ಮ AMI ಸೆಕ್ಷನ್ ಬರ್ತದೆ, ಮಿನಿಸ್ಟ್ರಿಯಿಂದ ಬೇಸ್ಡ್ ಆನ್ ಫಂಡ್ ಅವೈಲಬಿಲಿಟಿ ಫಂಡು ನಬಾರ್ಡ್ ರಿಲೀಸ್ ಮಾಡುತ್ತೆ ಸರ್. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೃಷಿ ಅಡಮಾನ ಸಾಲ ಯೋಜನೆ ಅಂತಿದೆ. ಅಂದರೆ ಈಗ ನೀವು ಏನು ಕ್ರಿಯೇಟ್ ಮಾಡ್ತಿರಲ್ಲ ಸ್ಟೋರೇಜಸ್, ಅದರಲ್ಲಿ ಉತ್ಪನ್ನಗಳನ್ನು ಇಟ್ಟರು ಅವರು ಅಡಮಾನ ಸಾಲ ಯೋಜನೆಯಲ್ಲಿ ಸಾಲ ಕೊಡಬೇಕು ಅಂತಿತ್ತು. ಅದು ಈಗಲೂ ಕಾಯ್ದೆ ಲಾಗೂ ಇದೆಯಾ? ತೊಗೋಬೋದು ಸರ್ ಅವರು. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಮಾಡ್ತಿದ್ದಾರೆ ಅದನ್ನು, ಅಡಮಾನ ಸಾಲ ತೊಗೋಬೋದು ಸರ್ ಅದನ್ನು, ಅಲ್ವಾ? ಅಂದರೆ ಈಗ ನಿಮ್ಮ ಯೋಜನೆ ಅಡಿನಲ್ಲಿ ಏನು ಅವರು ಸ್ಟೋರೇಜ್ ಇದನ್ನು ಕಟ್ಟಿರ್ತಾರೆ, ಅದರಲ್ಲಿ ಉತ್ಪನ್ನಗಳನ್ನಿಟ್ಟರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಡಮಾನ ಸಾಲನೂ ಕೊಡ್ತಾರೆ ಸರ್. ಈ ಸೆಂಟ್ರಲ್ ವೇರ್ ಹೌಸು ಮತ್ತು ಸ್ಟೇಟ್ ವೇರ್ ಹೌಸು ಅವ್ರಿಗೂ ಇದು ಏನಾದರೂ ಅವರು ಬೇರೆ ಆರ್ಗನೈಸೇಷನ್ ಸರ್. ಅದು ಅಂದರೆ ಅವ್ರದ್ದೇ ಆದ ನಾಮ್ಸ್ ಇರ್ತವೆ, CWC, KSWC ಅವ್ರದ್ದೇ ನಾಮ್ಸ್ ಇರ್ತವೆ. ಇದು ನಮ್ಮ ರಾಜ್ಯನೂ ಕೂಡ ತಗೋತಾ ಇದ್ದಾರಾ ಸರ್? ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ನಾವು ಸಬ್ಸಿಡಿ ತೊಗೋಬೋದು ಸರ್. ಅವರು ಕೂಡ ಅವ್ರದ್ದು ಓನ್ ಫಂಡಲ್ಲಿ ತೊಗೋಬೋದು ಸರ್. ನಮ್ಮದು AMI ಸ್ಕೀಮಲ್ಲಿ ಹೆಂಗೆ ಅಂದರೆ ಮಿನಿಮಮ್ 50% ಲೋನ್ ತೊಗೊಳ್ಳೇಬೇಕು, ಕ್ರೆಡಿಟ್ ಲಿಂಕ್ಡ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ. ಓಕೆ. ಮಿನಿಮಮ್ ಎಷ್ಟು ಟನ್ ಕೆಪಾಸಿಟಿದು ಕಟ್ಟಬೇಕಾಗತ್ತೆ ಅಂತೀರಿ? ಮಿನಿಮಮ್ 50 ಟನ್ ಕೆಪಾಸಿಟಿ, 50ರಿಂದ 5,000 ಮೆಟ್ರಿಕ್ ಟನ್ ಕೆಪಾಸಿಟಿ ತನಕ ಕಟ್ಬೋದು. ಓಹೋ. FPOಗಳು ಈ ಯೋಜನೆ ಲಾಭ ಪಡಿಬೋದು ಅಂತ? ಡೆಫಿನೆಟಾಗಿ ಪಡಿಬೋದು ಸರ್. ಅವ್ರಿಗೆ ಇದು ಭಾರಿ ಅನುಕೂಲ ಆಗುತ್ತೆ. ಆ ಥರ ಪಡ್ಕೊಂಡಿರೋ ನಿದರ್ಶನಗಳೇನಾದ್ರು ಇದೆಯಾ? ಈಗ ನಮ್ಮ 10K ಏನು FPOs ಇದ್ದಾರೆ, ಅವರ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಕೆಲವರು ಇಂಪ್ರೂವ್ಡ್ ಇದ್ದಾರೆ, ಕೆಲವರು ದೇ ಹ್ಯಾವ್ ದರ್ ಓನ್ ಗೋಡೌನ್ಸು. ನಮ್ಮಲ್ಲಿ ಕೂಡ ಎಷ್ಟೋ ಜನ ತೊಗೊಳ್ಳೋಕ್ಕೆ ಈಗ ಅಪ್ಲೈ ಮಾಡ್ತಾ ಇದ್ದಾರೆ ಸರ್. ಈಗ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಅವ್ರಿಗೆ, ಓಕೆ ಅಪ್ಲೈ ಮಾಡಿ ಅಂತ. ಅಂದರೆ ಒಂದು ತಾವು ಹೇಳಿದ್ರಿ ಶೇಖರಣೆ ಮಾಡೋ ಯೋಜನೆ ಒಂದು ಅಂತ, ಇನ್ನೊಂದು ಯೋಜನೆ ಹೇಳಿದ್ದೆ ಅಂತ ಸರ್. ಅದು ನಾನ್ ಸ್ಟೋರೇಜ್ ಸ್ಕೀಮ್ ಅಂತ. ನಾನ್ ಸ್ಟೋರೇಜ್ ಸ್ಕೀಮಲ್ಲಿ ಈ ಪ್ಯಾಕ್ ಹೌಸ್ ಬರ್ಬೋದು, ಕೋಲ್ಡ್ ಸ್ಟೋರೇಜ್ ಬರ್ಬೋದು, ಡ್ರೈಯಿಂಗ್ ಯಾರ್ಡ್ಸ್ ಬರ್ಬೋದು. ಈಗ ನಮ್ಮ ಇದು ಬರ್ತದೆ ನೋಡಿ, ನಮ್ಮ ಮಲೆನಾಡಿಗೆ ಕಾಫಿ ನಾಡಿಗೆ ಕಣಗಳು ಡ್ರೈಯಿಂಗ್ ಯಾರ್ಡ್ಸು, ಆಮೇಲೆ ಮಿನಿ ರೈಸ್ ಮಿಲ್ಲು, ಮಿನಿ ದಾಲ್ ಮಿಲ್ಲು, ಆಮೇಲೆ ಪಲ್ವರೈಸರ್ಸು, ಪೌಡ್ರ್ ಮೇಕಿಂಗ್ ಮಿಷಿನ್ಸು. ಓಕೆ. ಸೊ ಇಂಥದ್ದೆಲ್ಲ ನಮ್ಮಲ್ಲಿ ನಾನ್ ಸ್ಟೋರೇಜ್ ಸ್ಕೀಮ್ ಬರುತ್ತೆ ಸರ್. ಅದು ಓಕೆ. ಅಂದರೆ ಸೆಕೆಂಡರಿ ಅಗ್ರಿಕಲ್ಚರ್ ಅಂತೀವಲ್ಲ, ಹೌದು ಸರ್, ಆ ಥರ ಅಲ್ವಾ? ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟದ್ದು. ಓಕೆ. ಅದು ಕೂಡ ಇಷ್ಟೇ ಲಿಮಿಟ್ ಅಂತಿದೆಯಾ? ಇಷ್ಟೇ ಅದು 25 and 33.3% ಅಂತ. ಅದರಲ್ಲಿ 25 ಲಕ್ಷ ಮತ್ತು 30 ಲಕ್ಷ ಸರ್. ಜನರಲ್ ಆದರೆ 25 ಲಕ್ಷ ಮ್ಯಾಕ್ಸಿಮಮ್ಮು. SC/ST ವುಮೆನ್ ಎಂಟರ್ಪ್ರಿನರ್ಸು, FPOಸು, NGOಸು ಅಂದೇರ್ ಕೋಆಪರೇಟಿವ್ಸ್ಗೆ ಮ್ಯಾಕ್ಸಿಮಮ್ 30 ಲಕ್ಷ ಸಬ್ಸಿಡಿ. ಓಕೆ. ಅಂದರೆ ಇದಕ್ಕೂ ಕೂಡ ಅಪ್ಲಿಕೇಶನ್ ಥ್ರೂ ನಬಾರ್ಡೇನಾ? ಥ್ರೂ ಎನ್ಶೂರ್ ಪೋರ್ಟಲ್. ಹೌದು, ನಬಾರ್ಡ್. ಅವ್ರ ಮೂಲಕ ಅರ್ಜಿ ಹಾಕಬೇಕು, ಪ್ರೋಸೆಸ್ ಆನ್ಲೈನ್ ಅಪ್ಲಿಕೇಶನ್ ಅಲ್ವಾ? ಅದಕ್ಕೇನೇನು ಕ್ರೆಡೆನ್ಷಿಯಲ್ಸ್ ಇರಬೇಕಾಗತ್ತೆ ಸರ್ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ? ಈಗ ನೋಡಿ, ಅವರು ಬ್ಯಾಂಕ್ ಮೂಲಕ ಲೋನ್ ಅವೈಲ್ ಮಾಡ್ಬೇಕು ಸರ್. ಫಸ್ಟ್ ಮಿನಿಮಮ್ 50% ಆಫ್ ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್, ಮಿನಿಮಮ್ 50%, ಅಪ್ ಟು ಮ್ಯಾಕ್ಸಿಮಮ್ 80% ತನಕ ಲೋನ್ ತೊಗೋಬೋದು ಅವರು. 20% ಅವ್ರದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಅಂಡರ್ AFL ಕೂಡ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಕೂಡ ಅವರು ಲೋನ್ನ ತೊಗೊಂಡ್ರೆ ಅವ್ರಿಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಜೊತೆಗೆ
ನಮ್ಮಲ್ಲಿ ಸಬ್ಸಿಡಿ ಕೂಡ ತೊಗೋಬೋದು ಅವರು. ಓಕೆ. ಅವ್ರಿಗೆ 90% ಲೋನ್ ಕೂಡ ಅವೈಲ್ ಮಾಡ್ಬೋದು. AF ಸ್ಕೀಮು, ಅದು ನಮ್ಮ ಕೃಷಿ ಮಂತ್ರಾಲಯ ಭಾರತ ಸರ್ಕಾರದ್ದೇ ಸ್ಕೀಮ್ ಅದು ಕೂಡ ಆನ್ಲೈನ್ ಪೋರ್ಟಲ್ ಅಪ್ಲೈ ಮಾಡ್ಕೋಬೇಕು ಅವರು. 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಬೇಕು ಅಂದರೆ, ಮತ್ತು ಅದ್ರ ಜೊತೆಗೆ 90% ಲೋನ್ ಕೂಡ ಅವೈಲ್ ಮಾಡ್ಬೋದು. 10% ಅವ್ರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು, ಅವ್ರಿಗೆ ನಮ್ಮ ಸ್ಕೀಮಲ್ಲಿ ಎಲಿಜಿಬಲ್ ಆಗ್ತಾರೆ, ಅಪ್ಲೈ ಮಾಡ್ಕೋಬೋದು. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಅಂದರೆ ಅವ್ರಿಗೆ ಬ್ಯಾಂಕ್ ಸಾಲ ತೊಗೊಂಡು ಸ್ಯಾಂಕ್ಷನ್ ಲೆಟ್ರು, ಪ್ರಾಜೆಕ್ಟು ರಿಪೋರ್ಟು, ಎಸ್ಟಿಮೇಟು, ಅವ್ರದ್ದೊಂದು ಗೋಡೌನ್ ಪ್ಲ್ಯಾನ್ ಇದೆ, ಗೋಡೌನ್ ಅಪ್ರೂವ್ಡ್ ಪ್ಲ್ಯಾನು, ಪಂಚಾಯತ್ ಅಪ್ರೂವಲ್ಲು, ಕಟ್ಟಡ ಪರವಾನಗಿ. ತಾವೇನು ಹೇಳ್ತಾರೆ ಹೋಟೆಲ್ಸ್, ಅಗ್ರೋ ಟೂರಿಸಮಲ್ಲಿ ನಾವು ಪಂಚಾಯತ್ ಪರವಾನಗಿ ತೊಗೋಬೇಕು. ಹಾಗೆ ಕೂಡ ಇದರಲ್ಲೂ ಕೂಡ ಪಂಚಾಯತ್ ಪರವಾನಗಿ, ಕಟ್ಟಡ ಪರವಾನಗಿ ತೊಗೋಬೇಕು. ಮತ್ತು ಅವ್ರದ್ದು ಓನ್ ಲ್ಯಾಂಡ್ ಇದೆಯಾ, ಲ್ಯಾಂಡು ರೆಕಾರ್ಡ್ದು ಏನಾದರೂ ಕೊಡಬೇಕಾಗುತ್ತೆ, ಅಥವಾ ಲೀಸ್ ಲ್ಯಾಂಡ್ ಅಂತ ಒಂದು ಅಫಿಡೇವಿಟ್ ಕೊಡಬೇಕಾಗತ್ತೆ. SC ST ಆದರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಪ್ಲೋಡ್ ಮಾಡಿದ್ರೆ ಎನ್ಶೂರ್ ಪೋರ್ಟಲ್ಲಿ. ಆಮೇಲೆ ಅಡ್ವಾನ್ಸ್ ಸಬ್ಸಿಡಿ ಕ್ಲೈಮ್ ಫಾರ್ಮ್ ಕೂಡ ಫಿಲಪ್ ಮಾಡಿ ಅವ್ರ ಸ್ಯಾಂಕ್ಷನ್ನು, ಲೋನ್ ಸ್ಯಾಂಕ್ಷನ್ ಫಸ್ಟ್ ರಿಲೀಸ್ ಆದಮೇಲೆ ಲೋನ್ ಸ್ಯಾಂಕ್ಷನ್ ಆಗಿ ಅವ್ರಿಗೆ ಅಮೌಂಟು ಫಸ್ಟ್ ರಿಲೀಸ್ ಆಗುತ್ತೆ ನೋಡಿ, ಅದಾದ 90 ದಿನಗಳ ಒಳಗಡೆ ಅವರು ಎನ್ಶೂರ್ ಪೋರ್ಟಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲಿಕೇಶನ್ಸ್. ಆವಾಗ ಅಡ್ವಾನ್ಸ್ ಸಬ್ಸಿಡಿ ಎಲಿಜಿಬಿಲಿಟಿ ಏನಾದರೂ ಪೇಪರ್ಸು, ಡಾಕ್ಯುಮೆಂಟೇಷನ್ನು ಏನಾದರೂ ಕಡಿಮೆ ಇದ್ದರೆ ಮತ್ತೆ ಅವ್ರಿಗೆ ರಿವರ್ಟ್ ಬ್ಯಾಕ್ ಆಗುತ್ತೆ. ಬ್ಯಾಂಕ್ನವರು ಅದನ್ನೆಲ್ಲ ಅಪ್ಲೋಡ್ ಮಾಡಿ ಮತ್ತೆ ಅವರು ಫೈನಲ್ ಸಬ್ಮಿಟ್ ಮಾಡಿದ್ರೆ, ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ಫಂಡ್, ಗೌರ್ಮೆಂಟ್ ಭಾರತ ಸರ್ಕಾರದ್ದು ಅಡ್ವಾನ್ಸ್ ಸಬ್ಸಿಡಿ ರಿಲೀಸ್ ಆಗುತ್ತೆ. ಆವಾಗ ಅವ್ರಿಗೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ 18 ಮಂತ್ಸ್ ಟೈಮ್ ಕೊಡಲಾಗುತ್ತೆ. 18 ಮಂತ್ಸ್ ಒಳಗಡೆ ಅವ್ರು ಕ್ಲಿಯರ್ ಮಾಡಿಕೊಂಡ್ರೆ ಕಂಪ್ಲೀಷನ್ ರಿಪೋರ್ಟು, ಫೈನಲ್ ಸಬ್ಸಿಡಿ ಕ್ಲೈಮ್ ಫಾರ್ಮ್, ಆಮೇಲೆ ಅನೆಕ್ಷರ್ 20 ಅಂತ ಒಂದಿದೆ ಅದು, ಆಮೇಲೆ ಇಂಜಿನಿಯರ್ ಸರ್ಟಿಫಿಕೇಟು. ಸಪೋಸ್ ಇಫ್ ಇಟ್ ಈಸ್ ನಾನ್ ಸ್ಟೋರೇಜ್ ಆದರೆ ಅವ್ರ ಕಮಿಷನಿಂಗ್ ಎರೆಕ್ಷನಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಒಂದು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಚಾರ್ಟರ್ಡ್ ಇಂಜಿನಿಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ಮಿಷನರೀಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಕ್ಕೆ. ಸಿವಿಲ್ ಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಸಿವಿಲ್ ಇಂಜಿನಿಯರ್ ಸರ್ಟಿಫಿಕೇಟು, ಪ್ಲಸ್ ಲೋನ್ ಸ್ಟೇಟ್ಮೆಂಟ್ ಎಲ್ಲ ಅದೆಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರೆ ಫೈನಲ್ ಸಬ್ಸಿಡಿ ಕ್ಲೈಮ್ ಫಾರ್ಮು ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ಫಂಡ್ ಫೈನಲ್ ರಿಲೀಸ್ ಆಗುತ್ತೆ ಸರ್. ಸೊ ಇದಕ್ಕೆ ಬೇಕಾದಂತಹ ಹ್ಯಾಂಡ್ ಹೋಲ್ಡಿಂಗ್ ಕೆಲಸನೆಲ್ಲ ನಿಮ್ಮ ಇಲಾಖೆ ಅವರಿಗೆ ಮಾಡಿಕೊಡುತ್ತಾ? ಡೆಫಿನೆಟಾಗಿ ಮಾಡಿಕೊಡ್ತೀವಿ ಸರ್. ನಮಗೆ ಈವನ್ ನಾವು 24/7 ನಾವು ರೆಡಿ ಟು ಹೆಲ್ಪ್ ಅವರ್ ಫಾರ್ಮರ್ಸ್. ಹೆಚ್ಚಿನ ಮಾಹಿತಿಗೆ ಸರ್ ಅವ್ರು ನಿಮ್ಮನ್ನೇ ಸಂಪರ್ಕ ಮಾಡಬೇಕು ರೈತರು ಅಂದರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ ಕನ್ನಡದಲ್ಲಿ? ದಯವಿಟ್ಟು ಹೇಳ್ತೀನಿ ಸರ್. 9077772855 ಸರ್. ಇನ್ನೊಮ್ಮೆ ಹೇಳ್ತೀರಾ? 9077772855. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9077772855. ಒಳ್ಳೆಯದು ಶಿವಕುಮಾರ್ ಅವರೇ, ಇದುವರೆಗೂ ಕೂಡ ತಾವು ಕೃಷಿ ಮಾರಾಟ ನಿರ್ದೇಶನಾಲಯ ಹಾಗೂ ತಪಾಸಣಾ ಈ ಇಲಾಖೆಯ ಚಟುವಟಿಕೆಗಳು, ಈ ಇಲಾಖೆ ಮೂಲಕ ಅನುಷ್ಠಾನ ಆಗುವಂತಹ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.